ನಮಸ್ತೆ, ನನ್ನ ಹೆಸರು ಶ್ರೀಹರ್ಷ MN ಅಂತ. ಸೊ ಇದು ನನ್ನ ಮೊದಲನೇ ಸಿನಿಮಾ, ಸಿರಿ ಸಿನಿಮಾ ಬ್ಯಾನರ್ ಅಲ್ಲಿ ಪಾರ್ಥನ್ ಪ್ರಪಂಚ ಅಂತ. ಸೊ ಎಲ್ಲ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಪ್ರೆಸ್ ಮೀಟ್ ಬಂದಿದ್ದಕ್ಕೆ. ಸೊ ಈ ಕಥೆ ಬಗ್ಗೆ ಹೇಳಬೇಕು ಅಂದ್ರೆ, ಪಾರ್ಥನ್ ಪ್ರಪಂಚ ಇದೊಂದು ಕೋರ್ಟ್ ರೂಮ್ ಡ್ರಾಮಾ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ವಿತ್ ಕೋರ್ಟ್ ರೂಮ್. ಸೊ ಇದರಲ್ಲಿ ಮುಖ್ಯವಾಗಿ ಪಾತ್ರ ಮಾಡ್ತಾ ಇರೋದು ನಮ್ಮ ರಂಗಣ ರಘು ಸರ್ ಆಸ್ ಅ ಡಿಫೆನ್ಸ್ ಲಾಯರ್, ಅಂಡ್ ವಿಕಾಶ್ ಉತ್ತಯ ಅವರು ಪಾರ್ಥ ಆಗಿ ಪ್ಲೇ ಮಾಡ್ತಾ ಇದ್ದಾರೆ. ಮಂದಾರ ಅವರು ಜಾನಕಿ ಅಂತ ಲೀಡ್ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಪ್ರೊಡ್ಯೂಸರ್ ಆದಂತ ಸೀತಾ ಮೇಡಮ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಆಕ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ನಮ್ಮ ಮೈತ್ರಿ ಸಂಪತ್ ಸರ್ ಅಂಡ್ ಕಿರಣ್ ನಾಯಕ್ ಸರ್ ಪೊಲೀಸ್ ಟೀಮ್ ಅಲ್ಲಿ ಇದ್ದಾರೆ. ಸೊ ಅವ್ರ ಇನ್ಸ್ಪೆಕ್ಟರ್ ಆಗಿ ವಿಜಯ್ ಪ್ರಸಾದ್ ಅವರು ಆಕ್ಟ್ ಮಾಡಿದ್ದಾರೆ. ಸೊ ನಮ್ ಟೆಕ್ನಿಷಿಯನ್ಸ್ ಯಾರು ಅಂತ ಪರಿಚಯ ಮಾಡ್ಬೇಕು ಅಂದ್ರೆ, ನಮ್ ಪಿಲ್ಲರ್ ಆಗಿರೋಂತ ಜೈ ಆನಂದ್ ಸರ್, ಸೊ ನಮ್ DOP. ಸೊ ಬಹಳ ಚೆನ್ನಾಗಿ ನಮ್ಗೆ ಸಿನಿಮಾಟೋಗ್ರಫಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮ್ಯೂಸಿಕ್ ಅನಂತ್ ಆರ್ಯನ್ ಅಂತ. ಸೊ ಟೋಟಲ್ ಇದರಲ್ಲಿ 4 ಸಾಂಗ್ ಇರುತ್ತೆ, 2 ಮಾಂಟೇಜ್ ಸಾಂಗ್ಸ್, 2 ಶೂಟ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ಚಿತ್ರಕಥೆ ಮತ್ತೆ ಸಂಭಾಷಣೆ ಬರೆದಿರೋದು ಮಂಜುನಾಥ್ ಜೆ ಅನಿವಾರ್ಯ ಅಂತ. ಅವರು ನಮ್ಮ ಸ್ನೇಹಿತರು ಕೂಡ. ಜೊತೆಗೆ ಅನಿವಾರ್ಯ ಅಂತ ಅವ್ರ ಹೆಸರು ಮಂಜುನಾಥ್ ಜೆ ಅನಿವಾರ್ಯ ಅಂತ. ಸೊ ಇದು ಶೂಟಿಂಗು ಇವಾಗ ಶುರು ಹಂತದಲ್ಲಿದೆ. ಒಂದ್ 4-5 ದಿವಸ ಶೂಟ್ ಮಾಡಿ ಇವಾಗ ಕೋರ್ಟ್ ಸೀಕ್ವೆನ್ಸ್ ಸೋಮವಾರದಿಂದ ಶುರು ಮಾಡಿದೀವಿ. ಸೊ ಟೋಟಲ್ ಎಲ್ಲ ಬೆಂಗಳೂರಲ್ಲೇ ನಡೆಯುತ್ತೆ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸೀಕ್ವೆನ್ಸ್ 100% ಬೆಂಗಳೂರಲ್ಲೇ ನಡೆಯುತ್ತೆ. ಸೊ ಇದು ಸಿನಿಮಾ ಬಗ್ಗೆ ಲೈಟ್ ಆದ ಮಾಹಿತಿ, ಯಾಕಂದ್ರೆ ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ. ಸೊ ನಾವು ಇನ್ನ ಶೂಟಿಂಗ್ ಹಂತದಲ್ಲಿ ಇದೀವಿ. ಸೊ ಹಾಗೆ ಇಷ್ಟು ಹೇಳಬಲ್ಲೆ ನಾನು. ಸೊ ಓವರ್ ಟು ಸೀತಾ ಮ್ಯಾಮ್, ಪ್ರೊಡ್ಯೂಸರ್. ಅಂಡ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವರೆಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕ್ಯಾರೆಕ್ಟರ್ ಬಗ್ಗೆ, ಸಿನಿಮಾ ಬಗ್ಗೆ ಸರ್ ಹೇಳಿದ್ದಾರೆ. ಒಂದೊಳ್ಳೆ ಅದ್ಭುತವಾದ ಟೀಮ್ ರೆಡಿ ಆಗಿದೆ ಅಂತ ಮಾತ್ರ ಹೇಳಬಲ್ಲೆ. ಸೊ ಈ ಮಾಧ್ಯಮದ ಮುಖಾಂತರ ನಮ್ಮ ಸಿರಿ ಸಿನಿಮಾಸ್ನ ಮೊದಲನೇ ಪ್ರಯತ್ನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರೋ ಪ್ರತಿಯೊಬ್ಬ ಸೀನಿಯರ್ ಆರ್ಟಿಸ್ಟ್, ರಂಗಣ್ಣ ಸರ್, ಸಂಪತ್ ಸರ್, ಕಿರಣ್ ಸರ್, ವಿಕಾಸ್, ಮಂದಾರ, ಅಮಿತ್ ಸರ್, ಪ್ರತಿಯೊಬ್ಬರಿಗೂ, ಅಂಡ್ ನಮ್ಮ DOP ಸರ್, ಎಲ್ಲರಿಗೂ ಥ್ಯಾಂಕ್ ಯು. ಸೊ ಒಂದು ಕನಸನ್ನ ನೀವು ನನ್ಸ್ ಮಾಡಕ್ಕೆ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡಿದ್ರೆ. ಕ್ಯಾನ್ವಸ್ ಇಸ್ ರಿಚ್ ನಾವು. ಥ್ಯಾಂಕ್ ಯು ಸೋ ಮಚ್. ನಾನೊಬ್ಬರು ಹೆಸರು ಬಿಟ್ಟೆ, ಅಮಿತ್ ಅವರು ಒಂದು ಪ್ರಮುಖ ಪಾತ್ರ ಮಾಡ್ತಾ ಇದ್ದಾರೆ ಇದರಲ್ಲಿ. ಸೊ ಅದು ಹೇಳೋದ್ ಮರ್ತೆ ಕ್ಷಮಿಸಿ. ಅವ್ರ ಯಜಮಾನ್ರು ಲಾಯರು, ಅವ್ರ ಮಾವ ಅವ್ರ ಜಡ್ಜು. ಸಿನಿಮಾ ಅಂದ್ರೆ ಮೊದ್ಲಿಂದಾನು ಪ್ರೀತಿ ಇತ್ತು ಸರ್. ಇವ್ರು ಬಂದಾಗ ಕತೆ ನಂಗೆ ಇಷ್ಟ ಆಯ್ತು. ಸೊ ಅದನ್ನ 1 ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀವಿ. ಸೊ ಕಮ್ ಅಪ್ ವೆಲ್. ಪ್ರೀತಿ ಇರೋದೇ ಕಾರಣ ಸರ್, ಬೇರೆ ಏನಿಲ್ಲ. ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ ಜಾಸ್ತಿ ಏನು ಬಿಟ್ಕೊಡುವಂತದಿಲ್ಲ. ಬಟ್ ಒಂದು ಖುಷಿ ಏನಪ್ಪಾ ಅಂದ್ರೆ, ಒಳ್ಳೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗ್ತಾ ಇದೆ. ಅಂಡ್ ನಿಜ ಜೀವನದಲ್ಲಿ ನಾನು ಲಾಯರು, ಈಗ ನನಗೆ ಲಾಯರ್ಸ್ ಇದ್ದಾರೆ. ಅಂಡ್ ತುಂಬಾ ಒಳ್ಳೆ ಒಂದು ಕತೆ ಹೊಂದಿದೆ. ಅಂಡ್ ಇವತ್ತಿನ ದಿನಕ್ಕೆ ಇದೊಂದು ಹೊಸ ಟ್ರೆಂಡ್. ಕೆಲವೊಂದು ವರ್ಷಗಳಿಂದ ಕಂಟೆಂಟ್ ಸಿನಿಮಾಗಳು, ಒಳ್ಳೆ ಕಂಟೆಂಟ್ ಸಿನಿಮಾಗಳು. ಈಗ ನಾನು ಯಾವಾಗ್ಲೂ ಹೇಳ್ತೀನಿ, ಈಗ ಮಲಯಾಳಂ ಆಗ್ಲಿ, ತಮಿಳಲ್ಲಾಗ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಾಗ ಇಲ್ಲಿತ್ತು ಸಾಕಷ್ಟು ಮಾತಾಡ್ತೀವಿ ನಾವು ಪ್ರತಿ ಸಲ. ಇದೊಂದು ಒಳ್ಳೆ ಕಂಟೆಂಟ್ ನೋಡ್ಬೇಕು. ಅದು ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ಗಳು ಬಹಳ, ಇವತ್ತು ಕೋರ್ಟ್ ರೂಮ್ ಡ್ರಾಮಾ, ಪೊಲೀಸ್ ಡ್ರಾಮಾ, ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಹೆಸರನ್ನ ಮಾಡ್ತಾ ಇದೆ. ಸೊ ಅದೆಲ್ಲದಕ್ಕಿಂತ ವಿಭಿನ್ನವಾದಂತ ಒಂದು ಕತೆ ಇಲ್ಲಿದೆ, ವಿಭಿನ್ನವಾದ ಪಾತ್ರಗಳಿದೆ, ರಿಯಾಲಿಟಿಗೆ ತುಂಬಾ ಹತ್ರ ಇದೆ. ಅಂದ್ರೆ ಪ್ರತಿಯೊಬ್ಬ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಪೊಲೀಸ್ ಎನ್ಕೌಂಟರ್ ಮಾಡಿರ್ತೀವಿ, ಒಂದು ಕೋರ್ಟ್ ಎನ್ಕೌಂಟರ್ ಮಾಡಿರ್ತೀವಿ, ಎಲ್ಲರಿಗೂ ಎಲ್ಲೋ ರಿಲೇಟ್ ಆಗುತ್ತೆ ಪೊಲೀಸ್ ಸೀಕ್ವೆನ್ಸ್. ಏನೊಂದು ಬಂದಾಗ ನಾವೆಲ್ಲೋ ಒಂದು ಸಣ್ಣ ಒಂದು ಟ್ರಾಫಿಕ್ ಒಂದು ಫೈನ್ ಇಂದ ಹಿಡಿದು ಏನೋ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂತ ಒಂದು ಕ್ರೈಮ್, ಏನೋ ಒಂದು ಇದಕ್ಕೆ ನಮಗ್ ಪೊಲೀಸ್ ಆಗ್ಲಿ, ಸ್ಟೇಷನ್ ಆಗ್ಲಿ, ಕೋರ್ಟ್ ಆಗ್ಲಿ ರಿಲೇಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಈ ಸಿನಿಮಾನ 100% ಎಂಜಾಯ್ ಮಾಡ್ತೀರಾ. ಅಂಡ್ ಇನ್ನು ಮುಂದಿನ ಪ್ರೆಸ್ ಮೀಟ್ ಗಳಲ್ಲಿ ಸಾಕಷ್ಟು ಕತೆ ಬಗ್ಗೆ ಆಗ್ಲಿ, ಪಾತ್ರಗಳ ಬಗ್ಗೆ ಆಗ್ಲಿ, ಹಾಡುಗಳು, ಇನ್ನಷ್ಟು ವಿಷಯಗಳನ್ನ ನಾವು ಶೇರ್ ಮಾಡ್ತೀವಿ. ಥ್ಯಾಂಕ್ ಯು. ಯಾರು ಇಲ್ಲ, ನಾನ್ ಫಸ್ಟ್ ಕಥೆಯಾಗಿ ನೋಡಿದೆ. ನಾನೊಬ್ಬ ವಕೀಲನಾಗಿ ನೋಡಿದಾಗ ಒಳ್ಳೆ ಒಂದು ಕತೆ, ಅಂದ್ರೆ ಏನು ಅಥೆಂಟಿಕ್ ಕಂಟೆಂಟ್ ಅಂತೀವಿ, ಅಂದ್ರೆ ಒಂದು ನ್ಯಾಚುರಲ್ ಕೋರ್ಟ್ ಅಲ್ಲಿ ಏನ್ ಪ್ರೋಸೆಸ್ ಆಗುತ್ತೆ, ಹೇಗ್ ಏರುಪೇರು ಆಗುತ್ತೆ ಒಂದು ಕೇಸ್, ಹೇಗ್ ಬೇಕಾದ್ರೂ ತಿರುಗುತ್ತೆ. ಪ್ರತಿಯೊಂದು ಎವಿಡೆನ್ಸ್, ಪ್ರತಿಯೊಂದು ಹಿಯರಿಂಗ್ ಅಲ್ಲೂ ಕೇಸ್ ಅದರದ್ದು ಏನು ರೂಟ್ ನ ಚೇಂಜ್ ಮಾಡ್ತಾ ಹೋಗುತ್ತೆ. ಅದೇ ತರ ಒಳ್ಳೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಬಾಕಿ ಮುಂದಿನ ದಿನಗಳಲ್ಲಿ ಹೇಳೋಣ. ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಜನ ಎಲ್ಲರೂ ಎಂಜಾಯ್ ಮಾಡುವಂತದ್ದು. ಈಗ ನೀವು ಪ್ರೀವಿಯಸ್ ನೋಡಿರುವಂತದ್ದು ಅಪಾಯದ ಎಚ್ಚರಿಕೆ ಆಗ್ಲಿ, ಅದೊಂಥರ ಅಡ್ವೆಂಚರ್ ಥ್ರಿಲ್ಲರ್.
ಕಾಡು, ಅಲ್ಲೊಂಚೂರು ಹಾರರು, ನೈಟ್ ಸೀಕ್ವೆನ್ಸ್ಗಳು, ಹಾಡು, ಅದೊಂಥರ ಬೇರೆ. ಇದು ಪ್ಯೂರ್ ಕಂಟೆಂಟ್, ಅಂದ್ರೆ ಪ್ಯೂರ್ ಕೋರ್ಟ್ ರೂಮ್ ಸಬ್ಜೆಕ್ಟ್. ಇದಕ್ಕೂ ಅದಕ್ಕೂ ಎರಡು ಸಸ್ಪೆನ್ಸ್ ಥ್ರಿಲ್ಲರ್, ಬಟ್ ಅದ್ರದ್ದು ವಿಜುವಲಿ ಅದು ಬೇರೆ ಇತ್ತು, ಇದು ವಿಜುವಲಿ ಬೇರೆ ಇದೆ. ಅಂಡ್ ನನ್ನ ಲೆಕ್ಕದಲ್ಲಿ ನಾನ್ ಚೂಸ್ ಮಾಡುವಂತ ಕಥೆಗಳು ಜನರಿಗೆ ಇಷ್ಟ ಆಗ್ಬೇಕು. ಕಂಟೆಂಟ್, ಕಥೆ ಅನ್ನೋಂಥದ್ದು ಮೊದಲು ಇಷ್ಟ ಆಗ್ಬೇಕು. ಕಥೆ ಅನ್ನೋಂಥದ್ದು ಮೊದಲು ಹೀರೋ ಆಗಿ ಮುಂದೆ ಬರ್ಬೇಕು. ಅದಾದ್ಮೇಲೆ ಅದ್ರ ಮೇಲೆ ನಾವೆಲ್ಲರೂ ನಿಂತ್ಕೊಂಡ್ ಬರ್ತೀವಿ. ಏನಾದ್ರು ಮಾಡಿದೇನು ಮಾಡೋದು ಅಂತ ಸ್ವಲ್ಪ ಅಕ್ಯೂಸ್ಡ್ ಆಗೋಣ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆಯ ಪಾತ್ರ. ನಾನು ಇದುವರೆಗೂ ಮಾಡದೇ ಇರೋಂಥ ಪಾತ್ರ. ಈಗ ಅಣ್ಣಯದಲ್ಲಿ ಎಲ್ಲಾರು ಒಂಥರ ನೋಡಿದ್ದಾರೆ, ಈಗ ಅಪಾಯದ ಎಚ್ಚರಿಕೆಯಲ್ಲಿ ಒಂಥರ ನೋಡಿದ್ದಾರೆ. ಇದು ಎರಡನ್ನೂ ಬ್ರೇಕ್ ಮಾಡೋಂತ ಒಂದು ಪಾತ್ರಕ್ಕೆ ಹೋಗ್ಬೇಕಲ್ಲ ನಾವು. ನಮ್ಮ ಪಾತ್ರಗಳನ್ನ ನಾವು ಮೀರಿ ಏನೋ ಮಾಡಕ್ ನೋಡ್ಬೇಕಲ್ಲ. ಸೊ ಅಂತ ಒಂದು ಪ್ರಯತ್ನನ ನಾವು ಮಾಡಿದ್ವಿ. ಇಲ್ಲ, ಅದೇನ್ ಗೊತ್ತಾ, ನಾನು ಇಲ್ಲಿಗೆ ಬರೋಷ್ಟಿಗೆ ಕತೆ ಬಹಳ ಚೆನ್ನಾಗಿ ಕೂತಿತ್ತು. ಇನ್ನು ಅದಕ್ಕೆ ಕೈ ಹಾಕುವಂಥದ್ದು ಏನ್ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಆಲ್ರೆಡಿ ಕೂತಿತ್ತು. ಸೊ ಅದನ್ನ ನಾನು ಕೇಳ್ಬೇಕಾದ್ರೆ ಓದ್ಬೇಕಾದ್ರೆ ಬಹಳ ಎಂಜಾಯ್ ಮಾಡ್ತೀನಿ. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಶೂಟ್ ಆಗ್ತಾ ಇದೆ. ಸೊ ಪ್ರೇಕ್ಷಕರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಇಲ್ಲ, ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ ಈಗ ನಮ್ಮ ಪ್ರೊಡ್ಯೂಸರ್ ಆಗ್ಲಿ, ಸಿನಿಮಾ ಪ್ರೊಡ್ಯೂಸರ್ ಆಗ್ಲಿ, ನಮ್ಮ ಸೀರಿಯಲ್ ಪ್ರೊಡ್ಯೂಸರ್ ಆಗ್ಲಿ, ಎಲ್ಲರೂ ಕೂಡ ಬಹಳ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ ಇದು ಅಂದಾಗ ಖಂಡಿತವಾಗ್ಲೂ ಅವರು ಪಾಪ ಡೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡ್ಕೊಂಡು, ಚಾನೆಲ್ ಅವರಾಗ್ಲಿ ಎಲ್ಲರೂ ಕೂಡ ಕೈ ಹಿಡಿತಾ ಇದಾರೆ. ಅಂಡ್ ಇದೊಂದು ಒಳ್ಳೆ ವಿಷಯ. ಕನ್ನಡ ಇಂಡಸ್ಟ್ರಿಲಿ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಬರ್ಬೇಕು ಅಂದ್ರೆ ಈ ತರ ಸಪೋರ್ಟ್ ಬೇಕು. ಹಾಗೆ ನೀವು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದೀರಾ. ನಾನು ಪ್ರತಿ ಸಲ ಹೇಳ್ತೀನಿ, ಅಂದ್ರೆ ಹೊಸೊಬ್ರು ಸಿನಿಮಾಗಳು ಅಂದ್ರೆ ಆಬ್ವಿಯಸ್ಲಿ ಇದು ರೀಚ್ ಆಗೋ ಮೀಡಿಯಂ ನೀವುಗಳೇ, ಬೇರೆ ಯಾವ್ದು ಅಲ್ಲ. ಸೊ ನಿಮ್ಮನ್ನು ಕೂಡ ನಂಬಿದೀವಿ. ಅಂಡ್ ಡೆಫಿನೆಟ್ಲಿ ನೀವೆಲ್ಲ ಪ್ರತಿ ಸಲ ನಿಮ್ಮ ಬೆಸ್ಟ್ ಅನ್ನು ನೀವು ಕೊಟ್ಟಿದ್ದೀರಾ. ಅಂಡ್ ಈ ಸಿನಿಮಾ ಕೂಡ ನೀವೆಲ್ಲರೂ ಜೊತೆಗೆ ನಿಲ್ತೀರಾ ಅನ್ನೋ ಒಂದು ನಂಬಿಕೆ, ಖುಷಿ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂದಾರ ಅಂತ. ಈ ಹಿಂದೆ ಬ್ಲಿಂಕ್ ಸಿನಿಮಾ ಅಥವಾ ಓಲ್ಡ್ ಮಾಂಗ್, ಆಚಾರ್ ಅಂಡ್ ಕೋ ಇದರಲ್ಲಿ ಕಾಣಿಸ್ಕೊಂಡಿದ್ದೀನಿ. ಬ್ಲಿಂಕ್ ಆದ್ಮೇಲೆ ನಾನು ಒಂದು ಒಳ್ಳೆ ಸ್ಕ್ರಿಪ್ಟ್ ಬರ್ಲಿ ಅಂತ ತುಂಬಾ ಕಾಯ್ತಾ ಇದ್ದೆ. ಆಲ್ಮೋಸ್ಟ್ 1.5 ವರ್ಷ ಕಾದಿದ್ದೀನಿ. ಅದಾದ್ಮೇಲೆ ನನ್ಗೆ ಬಂದಿದ್ದ ಸ್ಕ್ರಿಪ್ಟ್ ಇದು ಪಾರ್ಥನ್ ಪ್ರಪಂಚ. ನೋಡಿದ ತಕ್ಷಣನೇ ನಾನು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದೆ, ಇದನ್ನ ಮಾಡ್ಲೇಬೇಕು, ಈ ಪಾತ್ರ ಮಾಡ್ಲೇಬೇಕು ಅಂತ. ನಂದು ಒಂದು ಜೆನ್ಸಿ ಪಾತ್ರ ಮಾಡ್ತಾ ಇದ್ದೀನಿ. ಜೆನ್ಸಿ ಹುಡುಗಿ, ಅದು ಒಂದ್ ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಅಂತ ಅನ್ನಿಸ್ತು ನನ್ಗೆ. ಯಾಕೆಂದ್ರೆ ಈಗ ಒಂದ್ ಮಿಲೆನಿಯಲ್ ಅಥವಾ ಒಬ್ರು ಜೆನೆಕ್ಸ್ ಒಂದ್ ಜೆನ್ಸಿ ಪಾತ್ರನ ಇಟ್ಕೊಂಡು ಕಥೆ ಬರೀತಾರೆ ಅಂದ್ರೆ ಅದು ಯಾವಾಗ್ಲೂ ಒಂದು, ಅಂದ್ರೆ ಆ ಪಾತ್ರಗಳು ಯಾವಾಗ್ಲೂ ಒಂದು ಕೆಟ್ಟ ರೀತಿನೇ ಇರುತ್ತೆ. ಏ ಜೆನ್ಸಿ ಅನ್ನೋದು ಅದೊಂದು ಕೇವಲವಾಗೇನೆ ಮಾತಾಡಿರೋದನ್ನ ನೋಡಿರೋದು. ಬಟ್ ಇಷ್ಟು ಚೆನ್ನಾಗಿ ಒಂದು ಜೆನ್ಸಿ ಕ್ಯಾರೆಕ್ಟರ್ನ ಅವ್ರದ್ದು, ಜೆನ್ಸಿ ಇಟ್ಸ್ ನಾಟ್ ಜಸ್ಟ್ ದ ಲೈಫ್ ಸ್ಟೈಲ್, ಅದನ್ನ ಹೊರತಾಗಿ ಅವ್ರು ಏನ್ ಯೋಚನೆ ಮಾಡ್ತಾರೆ, ಅವ್ರು ಪ್ರಪಂಚನ ಯಾವ ತರ ನೋಡ್ತಾರೆ, ಯಾವ ತರ ಬದುಕ್ತಾರೆ, ಯಾಕೆ ಹಾಗೆ ಬದುಕ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ಬರ್ದಿರೋಂತ ಒಂದು ಪಾತ್ರ ಇದು. ಅದಕ್ಕೆ ಅನಿವಾರ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಹರ್ಷ ಸರ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ವೆರಿ ಬ್ಯೂಟಿಫುಲ್ಲಿ ಡನ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ರೆಡಿ. ಹಾಗೇನೆ ಸೀತಾ ಮ್ಯಾಮ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನನ್ಗೆ ಕತೆ ಕೇಳಿದ ತಕ್ಷಣ ಫಸ್ಟ್ ತುಂಬಾ ಖುಷಿ ಆಯ್ತು. ಅಂಡ್ ಐ ವಾಸ್ ವೆರಿ ಶಾಕ್ಡ್. ಈ ತರ ಒಂದ್ ಸಿನಿಮಾ, ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ, ಎಲ್ಲಾ ಸಿನಿಮಾದವರು ಹೇಳ್ತಾರೆ ನಮ್ ಸಿನಿಮಾ ಹೊಸ ತರ ಇದೆ, ಬೇರೆ ಏನೋ ಹೇಳ್ತಾ ಇದೆ ಅಂತ. ಬಟ್ ಈ ಟಾಪಿಕ್ ಗೆ ಒಂದು ತೀರಾ ಅಂದ್ರೆ ತೀರಾ ಅನ್ಎಕ್ಸ್ಪ್ಲೋರ್ಡ್. ಕನ್ನಡದಲ್ಲಂತೂ ನಾನು ನೋಡು ಇಲ್ಲ ಕೇಳು ಇಲ್ಲ. ಅಂಥದಕ್ಕೆ ಅಷ್ಟು ಧೈರ್ಯ ತಗೊಂಡು ಅದ್ರ ಹಿಂದೆ ನಿಂತ್ಕೊಂಡು ಸೀತಾ ಮ್ಯಾಮ್ ಶಿ ಹ್ಯಾಸ್ ಪ್ರೊಡ್ಯೂಸ್ಡ್ ಅಂದ್ರೆ ಅದು ನಿಜವಾಗ್ಲೂ ಮೆಚ್ಚಬೇಕಾಗಿರುವಂತ ವಿಷಯ. ಯಾಕೆಂದ್ರೆ ಪ್ರತಿ ಸಲ ಡಿಸ್ಕಷನ್ ಅಲ್ಲೂ ಒಂದ್ಸಲಿ ಕೂಡ ಅವರು ಬಜೆಟ್ ಹಿಂಗಾಗತ್ತೆ, ನಾವ್ ಈ ತರ ಮಾಡಿದ್ರೆ ಜಾಸ್ತಿ ಜನ ರೀಚ್ ಆಗ್ಬೋದು ಅನ್ನೋದನ್ನ ಯಾವತ್ತೂ ಕೂಡ ಅವ್ರು ಯೋಚನೆ ಮಾಡಿಲ್ಲ. ಇದನ್ನ ನಾವ್ ಈ ತರ ಹೇಳಿದ್ರೆ ಅದು ಜನರು ಯಾವ ತರ ಅರ್ಥ ಮಾಡ್ಕೊಳ್ತಾರೆ, ಅದರಿಂದ ಸೊಸೈಟಿಗೆ ಹೇಗ್ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದನ್ನ ತುಂಬಾ ಯೋಚನೆ ಮಾಡಿದ್ದಾರೆ ನಮ್ ರೈಟರ್ಸ್ ಆಗಿರ್ಬೋದು ಅಥವಾ ಮ್ಯಾಮ್ ಆಗಿರ್ಬೋದು. ಅಂದ್ರೆ ಹೇಗೆ ನಾವು ಜೀವನದಿಂದ ಸಿನಿಮಾ ಅಂತ ಹೇಳ್ತೀವಿ, ಸಿನಿಮಾದಿಂದ ಕೂಡ ಜೀವನ ಆಗತ್ತೆ. ಸಿನಿಮಾ ಮೀಡಿಯಾ ಅನ್ನೋದು ತುಂಬಾನೇ ಎಷ್ಟೋ ತರ ಇನ್ಫ್ಲೂಯೆನ್ಸ್ ಆಗತ್ತೆ ಜನಕ್ಕೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಿಂತಿದ್ದಾರೆ ಈ ಕತೆ ಹಿಂದೆ ಸೀತಾ ಮ್ಯಾಮ್. ಪ್ರೊಡ್ಯೂಸರ್ಸ್ ಒಂದ್ ಒಳ್ಳೆ ಕತೆ ಇದ್ರೆ ಈ ತರ ಗ್ಯಾರಂಟಿ ಅದ್ರ ಹಿಂದೆ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಇದೇನೆ ಪುರಾವೆ, ಇದೇ ಒಂದು ಸಾಕ್ಷಿ ನಮ್ಗೆ. ಸೊ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು 2024, 2025 ಸುಮಾರು ಸಿನಿಮಾ ಬಂದಿದೆ, ನಿಂತ್ಕೊಳ್ದೇನೆ ಕಿವಿಗೂ ಅದ್ರ ಹೆಸರು ಬೀಳ್ದೇನೆ ಹಂಗೆ ಹೋಗ್ಬಿಟ್ಟಿದೆ. ಸೊ ಮೀಡಿಯಾ ಅವ್ರ ಸಪೋರ್ಟ್ ಇದ್ರೆ, ಜನರ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ. ನಾನು ಆಕ್ಚುಲಿ ನನ್ ಕ್ಯಾಟಗರಿನ ಜಿಲೇನಿಯಲ್ ಅಂತ ಹೇಳ್ತಾರೆ. ಅಂದ್ರೆ ಅದು ಮಿಲೇನಿಯಲ್ ಕೂಡ ಅಲ್ಲ, ಜೆನ್ಸಿ ಕೂಡ ಅಲ್ಲ. ನಾನ್ 98 ಬಾರ್ನ್ ಆಕ್ಚುಲಿ. ಸೊ ಎರಡರ ಮಧ್ಯ ಇರೋದು ನಾನು. ಕನ್ಫ್ಯೂಸ್ ಕ್ಯಾಟಗರಿ ಈ ಹಂತದಲ್ಲಿ ಅನ್ಕೋಬಹುದು. ಖಂಡಿತ ಅನ್ಕೊಳ್ಳಿ.
ಮೇಜರ್ ಕಾರಣ ಹೌದು, ಖಂಡಿತವಾಗ್ಲೂ ಅದೇನೆ. ಒಂದು ಇದು ಏನಂತಾರೆ, ಲೈಟ್ ಲ್ಯಾಂಪ್ ಎಫೆಕ್ಟ್ ಅಂತ ಹೇಳ್ತಾರೆ ಫ್ರೆಂಚ್ ಅಲ್ಲಿ. ಅಂದ್ರೆ ಒಂದು ಹುಡುಗಿ ಕ್ಯಾರೆಕ್ಟರ್ ನ ಒಂದ್ ಸಿನಿಮಾದಲ್ಲಿ ಲೈಟ್ ಲ್ಯಾಂಪ್ ಇಂದ ರಿಪ್ಲೇಸ್ ಮಾಡಿದಾಗ ಕತೆ ಕೊನೆ ಮತ್ತೆ ಕತೆ ಮೊದಲು ಎರಡು ಚೇಂಜ್ ಆಗ್ಲಿಲ್ಲ ಅಂದ್ರೆ ಮೈಟ್ ಆಸ್ ವೆಲ್ ಹ್ಯಾವ್ ದಟ್ ಲ್ಯಾಂಪ್ ಅಂತ ಹೇಳ್ತಾರೆ. ಆ ಹುಡುಗಿ ಪಾತ್ರನೇ ಬೇಡ ಅಂತ. ಸೊ ಅದರಿಂದ ಎಷ್ಟಾಗತ್ತೋ ಅಷ್ಟು ದೂರ ಆಗಿ ಕ್ಯಾರೆಕ್ಟರ್ಗೆ ತುಂಬಾನೇ ತೂಕ ಇದೆ. ಮೋರ್ ದೆನ್ ಒಂದು ಹೀರೋಯಿನ್ ಅಂದ್ರೆ ಅದು ಹೀರೋ ಸುತ್ತೋ ತರ ಪಾತ್ರನೇ ಆಗಿರಬಹುದು, ಅದ್ರದ್ದೇನೆ ಒಂದು ಯೋಚನೆ ಇರಬಾರ್ದು. ಆ ತರ ಒಂದು ಇವಾಗ ತುಂಬಾ ಚೇಂಜ್ ಆಗ್ತಿದೆ ಇಂಡಸ್ಟ್ರಿಲೂ ಕೂಡ. ಸೋ ಮೆನಿ ಪೀಪಲ್ ಆರ್ ಮೂವಿಂಗ್ ಅವೇ ಫ್ರಮ್ ದಟ್. ಬರ್ತಿರೋ ಕಥೆಗಳನ್ನು ಕೇಳಿ ತುಂಬಾ ಖುಷಿ ಆಗ್ತಿದೆ. ನಮ್ ರೈಟರ್ಸ್ ದೇ ಆರ್ ಎವಾಲ್ವಿಂಗ್ ಸೋ ಮಚ್. ತುಂಬಾ ಒಳ್ಳೆ ಪಾತ್ರಗಳು ಬರೀತಾ ಇದಾರೆ ಇವಾಗ ಫೀಮೇಲ್ಗೆ ಎಷ್ಟೊಂದ್ ಕಡೆ. ಇದೂನು ಒನ್ ಆಫ್ ದೆಮ್ ಅಂತ ಅನ್ನಿಸ್ತು. ಹಾಗಾಗಿ ಇದು ರೆಡಿ ಇದೆ. ಗೊತ್ತಿಲ್ಲ ಅಷ್ಟೇ. ಪ್ರೆಸ್ ಮೀಡಿಯಾ ಎಲ್ರಿಗೂ ನಮಸ್ತೆ ಅಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ನಾನಿವೆಲ್ಲ ಒಂದು ಮಾಯಾಂಕ್ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಸೊ ನನಗೆ ಅರಸು ಅವರು ರೆಫರ್ ಮಾಡಿದ್ರಿ ಪ್ರಾಜೆಕ್ಟಿಗೆ. ಒಬ್ವಿಯಸ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡ್ತಿರ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂತ ಅಂದಾಗ ನಾನು ಯಾವುದೊಂದು ಪಾತ್ರ ಸೆಲೆಕ್ಟ್ ಮಾಡಬೇಕಂದ್ರೆ ರಿಸ್ಕಿ ಇರುತ್ತೆ. ಇಲ್ಲಾಂದ್ರೆ ಅದೇ ಪಾತ್ರ ಥರನೇ ಇಂಡಸ್ಟ್ರಿಯಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಈ ಪಾತ್ರ ನಂಗೆ ಹೇಳಿದಾಗ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಹರ್ಷ ಸರ್ ಇರ್ಬೋದು ಅಥವಾ ಮೇಡಮ್ ಅವರು ಪಾತ್ರ ಬಗ್ಗೆ ಹೇಳಿದಾಗ ಫಾನ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಸೊ ಇದು ಒಪ್ಕೊಂಡು ಮಾಡ್ತಾ ಇದ್ದೀನಿ. ಇಟ್ಸ್ ವೆರಿ ನೈಸ್ ಟೀಮ್. ಸೀತಾ ಮೇಡಮ್ ಇರ್ಬೋದು, ಹರ್ಷ ಸರ್ ಇರ್ಬೋದು, ಆ್ಯಂಡ್ ಆಬ್ವಿಯಸ್ಲಿ ರಂಗಣ್ಣ ರಘು ಸರ್ ಅಂತ ಒಂದು ಅದ್ಭುತ ನಟರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋಕ್ಕೆ ಸಿಗ್ತಾ ಇದೆ. ಸೊ ಯಾ, ಥ್ಯಾಂಕ್ಸ್ ಫಾರ್ ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು. ಯಾ, ಈಗಷ್ಟೇ ಶುರುವಾಗಿದೆ ಆ್ಯಂಡ್ ಪಾತ್ರ ತುಂಬ ಚೆನ್ನಾಗಿದೆ, ಗೋಯಿಂಗ್ ಆನ್ ನಡೀತಾ ಇದೆ. ಇದು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲೇನೋ ಹೇಳ್ಬೋದು ಅಂತ. ಈ ಸಸ್ಪೆನ್ಸ್ ಜನರ್ ಆದ ಕಾರಣ ಸೊ ಈಗಲೇ ಏನೋ ರಿವೀಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಆಬ್ವಿಯಸ್ಲಿ ಇನ್ನೊಂದಷ್ಟು ವಿಷಯಗಳು. ಹೌದೌದು, ಇಲ್ಲ ಜನ ನನ್ನನ್ನು ಆಬ್ವಿಯಸ್ಲಿ ಹಂಗೆ ಅನ್ಕೋತಾರೆ. ಅದೇ ಪಾತ್ರ ಆಲ್ಮೋಸ್ಟ್ ಮಾಡ್ತಿರೋ ಕಾರಣ ಒಂದು ವಿಲನ್ ಏನೋ ಅಂತ. ವಿಲನ್ ಇರ್ಬೋದೇನೋ ಗೊತ್ತಿಲ್ಲ. ನಮಸ್ತೆ, ಸ್ವಾಗತ. ಮೊದಲಿಗೆ ನಮ್ಮ ನಿರ್ಮಾಪಕರು ಸೀತಾ ಅವ್ರಿಗೆ, ಅವ್ರ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಮೇಡಮ್ ಇಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗಲಿ, 106 ಸಿನಿಮಾಗಳು ಮಾಡಿ. ಮತ್ತೆ ನಮ್ಮ ಡೈರೆಕ್ಟ್ರು ಹರ್ಷ ಅವರು ಜೀನಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಸಿನಿಮಾ ಏನು ಹೊಸದಲ್ಲ, ಅಂದ್ರೆ ಇದು ಡೈರೆಕ್ಷನ್ ಅಂತ ಬಂದಾಗ ಅವ್ರದ್ದು ಇದು ಫಸ್ಟ್. ಒಂದು ರೀತಿ ನರಸಿಂಹಮೂರ್ತಿ ಅವ್ರ ಮಗ ಅಂತಂದಾಗ ನಮ್ಗೆ ಒಂದು ಸ್ವಲ್ಪ ಹೌದಲ್ಲಪ್ಪ, ತುಂಬಾ ಯೋಚನೆ ಮಾಡಿ ಮಾಡ್ತಾರೆ ಅಂತ ಮೊದಲಿಗೆ ಅವ್ರು ಹೇಳಿಲ್ಲ. ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಗೊತ್ತಾಯ್ತು. ಮೊದಲು ಗೊತ್ತಿರಲಿಲ್ಲ, ನಿಜ ಗೊತ್ತು, ಕಥೆ ಅಷ್ಟೇ, ಕಥೆ ಕೇಳಿದ್ವಿ ಎಲ್ಲಾಯ್ತು, ಆಮೇಲೆ ಗೊತ್ತಾಯ್ತು, ಖುಷಿ ಆಯ್ತು. ಇನ್ನು ಶುರು ಮಾಡಿದ ಕೆಲಸ ಚೆನ್ನಾಗಿದೆ ನೋಡಿ. ಅದು ವಿಧಿ, ಅವರ ಹೆಸರು ಅನಿವಾರ್ಯ, ಅವ್ರಿಗೆ ಇವ್ರಿಗೆ ಅವರಿಬ್ಬರಿಗೂ ಅನಿವಾರ್ಯ. ಅದು ಎಲ್ಲಾರ್ಗು ಕ್ಲೋಸ್ ಆಗಿರೋದು ಅದು ವಿಧಿ. ಅದು ವಿಧಿ. ಡೈಲಾಗ್ ಬರ್ತಾವೆಲ್ಲ ಗ್ಯಾಪ್ಸ್. ಹೌದು ನೋಡಿ, ಹೇಳಿದ್ರು ಯಾರು ಹೇಳ್ತಾ ಇಲ್ಲ ಡೈಲಾಗ್. ಪೂರ್ತಿ ಶೂಟಿಂಗ್ ಅಲ್ಲಿ ಪೂರ್ತಿ ನಮ್ ಜೊತೆ ಇರುತ್ತೆ. ಅದಕ್ಕೆ ಅದೇನಪ್ಪ, ಸಖತ್ತು ಸೆನ್ಸಿಟಿವ್, ಸಖತ್ತು ಅಲರ್ಟು. 6:30 ಆದ್ಮೇಲೆ ಅದು ಆಫ್. 6:30ಗೆ ಆಫ್. ಅದು ಆನ್ ಅಲ್ಲ, ಎಲ್ಲಿ ಆನು? ನಮ್ದು ಜೀರಕಂಡ್ಲ ಬಲ್ಪ್ ಅದಿಲ್ಲ. ಪ್ರಾರ್ಥನಾ ಪ್ರಪಂಚ ಅಂತ ಕೋರ್ಟ್ ಮಾರ್ಷಲ್, ಅದಂತ ಕೋರ್ಟ್ ಅದು ಸಾಕಷ್ಟು ಈಗೆಲ್ಲ ಅದು ಏನೇನು ಹೇಳ್ತೀವಲ್ಲ, ಅದೆಷ್ಟೋ ಅಪರಾಧಿಗಳಿಗೆ ಇದಾದ ನಿರಾಪರಾಧಿಕ ಶಿಕ್ಷೆ ಆಗಬಾರ್ದು, ತಪ್ಪಿಸ್ಕೊಳಕ್ಕಾಗಲ್ಲ, ಏನೋ ಹೋಗ್ಬಿಟ್ಟಿರ್ತಾನೆ ಅಂತ. ಅವೆಲ್ಲವೂ ಅಲ್ಲದೆ ಏನೋ ಒಂದು ಯೋಚನೆ ಮಾಡಿದ್ದಾರೆ ಹರ್ಷ ಅವರು. ಅದನ್ನ ನಿಜವಲ್ಲೂ ಒಂಥರ ಇನ್ನು ಕತೆ ಕೇಳಿದ್ರಿಂದ ಕೆಲಸ ಮಾಡಕ್ ಶುರು ಮಾಡಿದ್ರಿಂದ ನಮ್ಗೂ ಅದ್ರದ್ದು ಎಲ್ಲ ಮಜಲುಗಳು ಒಂದೊಂದೇ ಈಗ ಓಪನ್ ಆಗ್ತಿದೆ. ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾಯಕ ನಟನಾಗಿ ಕನ್ನಡ ಚಿತ್ರಕ್ಕೆ ಒಬ್ಬ ಹೊಸ ನಾಯಕ ನಟ ಬರ್ಲಿ. ಯಾಕಂದ್ರೆ ಇನ್ನೊಂದು ಏನಪ್ಪ, ಈ ಪ್ರಾಂತ್ಯ ಅಂತ ಇನ್ನೊಂದು ಇದು ಮಡಿಕೇರಿ ತಳಿ, ಇದು ಅದೇ ನಮ್ಗೆ ಖುಷಿ ಆಗಿರೋದು. ಅಲ್ಲಿ ಹೀರೋಯಿನ್ಗಳು ಅಬ್ಬರಿಸ್ಬಿಟ್ರು. ಇವಾಗ ವೆರಿ ಗುಡ್. ಕರ್ನಾಟಕದ ಎಲ್ಲ ನನ್ಗೆ ತುಂಬಾ ಹಿಂದೆನೆ ಹೇಳಿದ್ದೆ ನಾನು, ಕರ್ನಾಟಕದ ಎಲ್ಲಾ ಮೂಲೆಯಿಂದ ಕಲಾವಿದರು, ನಾಯಕ ನಟರು ಬಂದ್ರೆ ಅವಾಗ ನಮ್ಗೆ ಒಂದು ಕಲೆಕ್ಷನ್ಗೆ ಒಂದು ರೀತಿ ಚೆನ್ನಾಗಿರುತ್ತೆ. ಆದ್ರೆ ಇವ್ರ ಕಡೆ ಥಿಯೇಟರ್ ಕಮ್ಮಿ, ಇವರಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಬೇರೆನೆ. 8:30 ಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ.
ಇವ್ರು ಮದುವೆ ಎಂಟರ್ಟೈನ್ಮೆಂಟ್ ಇವ್ರಿಗೆ ಎಲ್ಲಿ ಮಡಿಕೇರಿ ಎಲ್ಲ ಸುತ್ತಾಕೋರು ಒಂದು ಥಿಯೇಟರ್ ಇಲ್ಲ. ಬರ್ತಾ ಇತ್ತು ಹೊಸದು. ಹಾಗಾಗಿ ನಿಜವಾಗ್ಲೂ ಮಡಿಕೇರಿಯಿಂದ ಬಂದಿರೋ ಖುಷಿ, ಒಳ್ಳೇದಾಗ್ಲಿ ರಿಯಲಿ. ಇನ್ನ ಒಳ್ಳೆ ಟೀಮ್ ನ ರೆಡಿ ಮಾಡಿದ್ದಾರೆ ನಮ್ಮ ಆನಂದಪ್ಪ ಅವರು. ಆನಂದಪ್ಪ ನಮ್ಗೆ ತುಂಬಾ ನಂಗೆ ಹಳೇ ಪರಿಚಯ. ಆನಂದಪ್ಪ ಪುರಾತನ ಕಾಲದವ್ರು ಇಬ್ಬರು ಒಂದ್ ಲೆಕ್ಕ. ನಾನು ಆನಂದಪ್ಪ ಯಾವಾಗಿಂದ 30 ವರ್ಷದಿಂದ ಮೊದ್ಲಿಂದ ಪ್ರಾರಂಭದಿಂದನೂ ಸಂಬಂಧ. ಆನಂದಪ್ಪ ಅವ್ರು ನಮ್ದು ಅನಿವಾರ್ಯ ಅವರು ಇದಕ್ಕೆ ಸಂಭಾಷಣೆ ಬರ್ತಿದ್ದಾರೆ. ಒಬ್ಬ ಹೊಸ ಸಂಭಾಷಣೆಗಾರ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅನಿವಾರ್ಯ ನಿಜವರು ನಿಮ್ಗೆ ಸ್ವಾಗತ. ಆಮೇಲೆ ನೀವು ಇಲ್ಲಿ ಇರ್ತೀರಾ, ಯಾಕಂದ್ರೆ ಆ ವಿಧಿ ಬಿಡಲ್ಲ ನಿಮ್ಮನ್ನ ಇಲ್ಲಿ ಇರ್ಸುತ್ತೆ. ಹೌದು. ಇನ್ನು ಮಿಕ್ಕಿದ್ದು ನಮ್ಮ ಕಿರಣ್ ನಾಯಕ್, ಸಂಪತ್ತು, ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ವಿ. ನಿಮ್ಮಗಳ ಪ್ರೋತ್ಸಾಹ, ಸಹಾನುಭೂತಿ ಅದು ನಮ್ಗೆ ಮೊದಲಿಂದನೂ ಮಾಡಿದ್ದೀರಾ. ಹೊಸತನಕ್ಕೆ, ಹೊಸಬರಿಗೆ, ಹೊಸ ವಿಚಾರಗಳಿಗೆ, ಹೊಸ ಯೋಚನೆಗಳಿಗೆ ನೀವು ಮಾಡಿದ್ದೀರಾ. ಅದನ್ನ ತುಂಬಾ ಪ್ರೀತಿಯಿಂದ, ತುಂಬಾ ನಂಬಿಕೆಯಿಂದ ನಂಬ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಇದೇ ರೀತಿ ನಮ್ಗೆ ಪ್ರೋತ್ಸಾಹ ಇರಲಿ. ಮತ್ತೆ ನಮ್ಮ ಪ್ರಾರ್ಥನಾ ಪ್ರಪಂಚ ತಂಡಕ್ಕೆ ಒಳ್ಳೇದಾಗ್ಲಿ. ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಈ ಹುಡುಗಿಗೆ. ಹೌದು, ಅವರಿಗೆ ಹೇಳಿದ ಅದೇ ನಂಗೆ ಆ ಪದಗಳು ಅರ್ಥ ಆಗಿಲ್ಲ. ಡೆನ್ಸಿ ಅಂತ ಹೇಳಿದ್ರಲ್ಲ, ಅದೇನು ನಂಗೆ ಅರ್ಥ ಆಗ್ಲಿಲ್ಲ. ನಿಜವಾಗ್ಲೂ ಅವ್ನು ಬೇರೆ ತರದ್ದು, ಈ ವರ್ತಮಾನಕ್ಕೆ ಹತ್ತಿರವಾದಂತ ಪಾತ್ರ. ಹೌದು, ರಿಯಲಿ ತುಂಬಾ ಚೆನ್ನಾಗಿದೆ. ಅವ್ರು ಸಾಕು ಅಂತ ಕೂಗುದು. ಎಸ್, ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ, ನಿಮ್ಮ ಪ್ರೋತ್ಸಾಹಕ್ಕೆ ಹೀಗೆ ಸದಾ ಇಲ್ಲಿ. ಎಸ್, ಥ್ಯಾಂಕ್ ಯು. ಇನ್ನೇನೋ ಪ್ರಶ್ನೆ ಕೇಳಾಗಿದ್ದು ನೀವು ನಮ್ ಸಂಪತ್ ಇದ್ರೆ ಸಂಪತ್ ಮಾತಾಡ್ತಾರೆ. ಯಾಕಪ್ಪ ನೀ ನಂಗೆ ಹಂಗ ಅಣ್ಣ? ಹೌದು, ಜಡ್ಜ್ ಮಾಡಿಲ್ಲ, ಇನ್ನು ಮಾಡಿಲ್ಲ. ಇಲ್ಲ, ಲಾಯರ್ ಮಾಡಿದ್ದೀನಿ, 2-3 ಮಾಡಿದ್ದೀನಿ. ಅದಕ್ಕೆ ನಾನು ಹೇಳ್ದಲ್ಲ, ಮೊದಲು ನಾನು ಫಸ್ಟ್ ಇದ್ದೇನೆ ಬೇವರ್ ಸಿಕ್ ಪಾತ್ರ ಅಂತ ಅನಿಸ್ತು. ಆಮೇಲೆ ಹಂಗೆ ಬೇರೆ ಏನೋ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಬೇರೆ ಏನೋ ಒಂದು ಕತ್ಲೆ ಬೆಳಕ್ ಇನ್ನೂ ಅಲ್ಲದೆ ಏನು ಹೇಳ್ದೆ ಬೇರೆ ಏನೋ ಇದೆಯಲ್ಲ, ಅದಕ್ಕೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅದಕ್ಕೋಸ್ಕರನೇ ಎಸ್ ಇದನ್ನ ಮಾಡೋಣ, ಚೆನ್ನಾಗಿರ್ತಾನೆ. ಅದೇ ನೀವು ಪ್ರಾರಂಭಕ್ಕೆ ಹೇಳಿದ್ನಲ್ಲ, ಅಪರಾಧಿಗಳು 110 ಪರವಾಗಿಲ್ಲ, ಒಬ್ಬ ನಿರಪರಾಧ ಶಿಕ್ಷೆ ಆಗ್ಬಾರ್ದಾಗ್ಬೋದು. ಆಮೇಲೆ ಏನೋ ಒಂದು ಕ್ಲೂ ಬಿಟ್ಟೋಗಿರ್ತಾನೆ, ಅವೆಲ್ಲನೂ ಮೀರಿ ಏನೋ ಒಂದು ಮಾಡಿದ್ದಾರೆ. ಕೆಲಸ ಮಾಡ್ತಿದೀವಿ, ಅದರಿಂದ ನಾನು ಅದ್ರದ್ದು ಬಿಟ್ಕೊಟ್ಬಿಟ್ರೆ ಇವರು ಹೆಂಗೆ ಸಾರ್ ಅಂತಾರೆ. ಅದೇನು ಹೇಳಕ್ಕಾಗಲ್ಲ. ಅದು ಆ ಥರದ್ದು ಒಂದು ಬೇರೆ ತರ ಇದೆ. ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದು. ಈಗ ಅದು ಬರುತ್ತೆ, ಇದು ಬರುತ್ತೆ, ಅದು ಚೆನ್ನಾಗಿರೋದು ಬರುತ್ತೆ, ಯಾಕೆ ಬಿಡ್ಲಿ ಅಲ್ವಾ? ಬೇರೆ ತರದಲ್ಲಿ ಎಲ್ಲರಿಗೂ ಲಿಂಕ್ ಇದೆ ಇಲ್ಲಿ. ಅದತ್ತು ಇಲ್ವೆಲ್ಲ ಇವಳಿಗೆ ನನ್ನ ಲವರಲ್ಲ, ಇವ್ರು ನನ್ನ ಲವರಲ್ಲ, ಅವ್ರ ಅಪ್ಪ ಅಲ್ಲ, ಯಾರು ಇಲ್ಲ. ಆದ್ರೆ ಒಂದೇ ಗೊತ್ತಾ, ಕಥೆ ಇದೆ ಚೆನ್ನಾಗಿದೆ. ಬೇರೆ ಏನಿಲ್ಲ, ಪ್ರಯತ್ನ ಇರ್ತವೆ. ಕೆಲವರು ಇಷ್ಟ ಆಗೋದು, ಇಷ್ಟ ಆಗ್ತಿರೋದು, ಅದು ನಡೀತಾನೆ ಇರ್ತದೆ. ಏನು ಮಾಡಕ್ಕಾಗಲ್ಲ. ಗೊತ್ತಾಗ್ಬಿಟ್ರೆ ನನಗೆ ಅಷ್ಟೀಗಲ್ಲ ಪಾಸ್ಕರು ಸೀಸ್ಕರು ಎಲ್ಲ ತಗೊಂಡ್ಬಿಡ್ತಿದ್ದೆ. ಅದು ಗೊತ್ತಿಲ್ಲ ನನಗೆ. ಅದಕ್ಕೊಂದು ಪ್ರಯತ್ನಗಳಂತೂ ಇರುತ್ತೆ. ಇಷ್ಟ ಆಗುತ್ತೋ ಕೆಲಸರಿ ಇಷ್ಟ ಆಗಲ್ಲ. ಕೆಲವ್ರಿಗೆಲ್ಲ ತುಂಬಾ ಯಾಕೆಂತಂದ್ರೆ ನೀವೇ ನೇರವಾಗಿ ಎಲ್ಲ ಬಂದು ನೀವೇ ಹೇಳ್ತೀರಾ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂತ. ಕರೆಕ್ಟು. ಎಲ್ಲಾನು ನಾನು ದೇವರಾಗ್ಬಿಡ್ತೀನಿ ಅಷ್ಟೇ. ಎಲ್ಲಾನು ನೀವೆಲ್ಲ ಇಷ್ಟ ಮಾಡಿದ್ದೆಲ್ಲ ಇಷ್ಟಪಡಂಗ ಆಗ್ಬಿಟ್ರೆ ಅಲ್ಲ, ಹಂಗ ನೋಡ್ರೆ ನನಗೆ ಪಾಪ ನಾನು ತುಂಬಾ ಥ್ಯಾಂಕ್ಸ್ ಡೈರೆಕ್ಟರ್ಗಳಿಗೆ, ನಿರ್ಮಾಪಕರಿಗೆ. ನನಗೆ ಮೊದಲಿಂದನೂ ಅಷ್ಟೇ ಸೈನೈಡ್ ಅಂತ ಯೋಚನೆ ಮಾಡ್ತಾರೆ, ಮೊದಲ ಸಲ ಅಂತ ಯೋಚನೆ ಮಾಡ್ತಾರೆ. ಟಗರುಪಲ್ಯ, ಅಜ್ಞಾತವಾಸಿ, ಶಾಕಾಹಾರಿ, ಹಿಂಗ್ ಅಂದ್ರೆ ನಾನಿವಾಗ ಪರ್ಫಾರ್ಮೆನ್ಸ್ ಅಲ್ಲದೆ ಪರ್ಫಾರ್ಮೆನ್ಸ್ ತರದ ಪಾತ್ರಗಳು ಮಾಡೋದಕ್ಕೂ ಒಂಥರ ಅದಕ್ಕೆ ಬೇರೆ ತರ ಪೊಟೆನ್ಶಿಯಲ್ ಬೇಕು. ಅದಕ್ಕೆ ಆಕ್ಟ್ ಮಾಡೋಂಥ ಪಾತ್ರಗಳು ಬಂದಾಗ ನನಗೆ ಒಳಗೆ ಒಂದು ಸಣ್ಣದು ಖುಷಿ ಆಗುತ್ತೆ. ಅದು ನನಗೆ ಯಾವಾಗ್ಲೂ ಇತ್ತು. ಅದು ನನಗೆ ಸೈನೈಡ್ ಅಲ್ಲೇ ಓಪನ್ ಆಯ್ತು. ಆ ಬ್ರಾಂಚು ಟಕ್ ಅಂದ್ಬಿಟ್ಟು ಓಪನ್ ಆಯ್ತು. ಇದು ನನ್ಗೆ ಬೇಕಿತ್ತು ಅಂತ. ಯಾಕಂದ್ರೆ ನಾಟಕದಲ್ಲಿ ಅದನ್ನ ಮಾಡ್ಕೊಂಡ್ ಬಂದಿದ್ರಿಂದ ನನಗೆ ಆ ಬ್ರಾಂಚ್ ಓಪನ್ ಆಯ್ತು. ರಿಯಲಿಸ್ಟಿಕ್ ಆಗಿ ತುಂಬಾ ಆ ಟ್ರೀಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಅದ್ ಬಂದಾಗ ಆ ತರದವ್ ನನ್ಗೆ ಬರ್ತಿದ್ದಾವೆ. ಅಜ್ಞಾತವಾದಿ, ಶಾಕಾಹಾರಿ ಆಗ್ಬೋದು. ಅದು ತುಂಬಾ ರಿಯಲಿಸ್ಟಿಕ್ ಆಗಿ ಇರೋ ಪಾತ್ರ ನಾನು ಇರ್ತೀನಿ ಅಷ್ಟೇ. ಅದು ಡೂಯಿಂಗ್ ಅಲ್ಲ. ಆ ತರದ ಪಾತ್ರಗಳು ಬಂದಾಗ ನನಗೆ ಇದು ಸ್ವಲ್ಪ ಒಂದು 80% ಆ ತರ ಇದೆ ನನಗೆ. ಆಮೇಲಿಂದ ಸ್ವಲ್ಪ ಇದೆ. ನಾನು ಫಸ್ಟ್ ಪ್ರಾರಂಭಕ್ಕೆ ಹೇಳಿದೆ ಬೇವರ್ಸಿ ಅಂದ್ಬಿಟ್ಟು, ಅದು ಇಂದು ಒಂದು 20-30% ಹಂಗಾಗುತ್ತೆ. ಆಮೇಲಿಂದ ಬರ್ತಾ ಅದಕ್ಕೆ ಬೇರೆ ತರದ್ದು. ಈಗ ಅದು ನನ್ಗೆ ಬರ್ಲಿಲ್ಲ, ಅಯ್ಯೋ ನನ್ಗೆ ಅದೇ ಬೇಕು ಅಂದ್ರೆ ನನಗೆ ಸಿನಿಕ್ತನ ಬಂದ್ಬಿಡುತ್ತೆ. ತುಂಬಾ ಏನ್ ಬರುತ್ತಲ್ಲ ಅದನ್ನ ಚಂದ ಮಾಡೋಕ್ ಪ್ರಯತ್ನ ಮಾಡ್ತೀನಿ.
ಮನದ ಕಣ್ಣು ಒಂದು ಅಪ್ಲೈ ಅಷ್ಟೇ. ಭಟ್ರು ಹೇಳಿದ್ವಿ ನೋಡೋಣ ಮಾತಾಡೋಣ ಬನ್ನಿ ಮಾಡೋಣ ಬನ್ನಿ ಅಂತ ಮಾಡಿದ್ವಿ. ಎಸ್, ಮಂದರ್ ಅವರ ಒಂದು ಜೆನ್ಜಿ ಕ್ಯಾರೆಕ್ಟರ್ ಇದರಲ್ಲಿ ನಾವು ಒಂದು ಪ್ರಮುಖವಾಗಿ ತೋರಿಸಿರೋದು ಏನು ಅಂದ್ರೆ ಮಿಲೇನಿಯಲ್ ವರ್ಸಸ್ ಜೆನ್ಜಿ ಆ ಥಾಟ್ಸ್ ಏನಿದೆ, ಆ ಥಾಟ್ಸ್ ಐಡಿಯಾಲಜೀಸ್ ಏನಿದೆ, ಐಡಿಯಾಲಜೀಸ್ ಮಧ್ಯ ಸ್ಟಾರ್ಟ್ ಆಗೋ ಕಥೆ. ಸೊ ಇಟ್ ಲೀಡ್ಸ್ ಟು ಕೋರ್ಟ್. ಯಾವ ರೀತಿ ಏನು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ನಾನು ಯಾವುದೇ ಮೆಸೇಜು ಇದು ಕೊಡಕ್ ಹೋಗ್ತಾ ಇಲ್ಲ ಇಲ್ಲಿ. ಸೊ ದಿಸ್ ಇಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ತರ ತಾವು ನೋಡ್ಬೇಕಾಗತ್ತೆ. ಸೊ ಇದರಲ್ಲಿ ಒಂದು ರಿಲೇಶನ್ಶಿಪ್ ಅವೆಲ್ಲ ಹೇಳಿದಾಗ ಜೆನ್ಜಿ ಮತ್ತೆ ಮಿಲೇನಿಯಲ್ ರಿಲೇಶನ್ಶಿಪ್ಸ್ ಅಲ್ಲಿ ಅವ್ರ ಇಬ್ಬಿಬ್ರದ್ದು ಐಡಿಯಾಲಜಿಗಳು ಬೇರೆ ಇರುತ್ತೆ. ಆ ಐಡಿಯಾಲಜಿಗಳು ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಏನೋ ಸ್ಟ್ರೈಕ್ ಆಗೋದು, ಒಬ್ರಿಗೊಬ್ರು ಟ್ರಿಗರ್ ಮಾಡೋದು ಆಗತ್ತೆ. ಸೊ ಅದಾದ್ಮೇಲೆ ಏನಾಗತ್ತೆ ಅನ್ನೋದು ಕತೆ. ಸೊ ಇದರಲ್ಲಿ ಯಾರು ಹೆಂಗಿರ್ಬೇಕು, ಹಂಗಿರಿ ಅಂತ ಹೇಳ್ತಾ ಇಲ್ಲ. ಏನ್ ನಡೀತಾ ರಿಯಾಲಿಟಿ ಏನಿದೆ ರಿಯಲಿಸ್ಟಿಕ್ ಆಗಿ ಮಾಡಿದೀವಿ ಅಷ್ಟೇ, ಮಾಡಕ್ ಹೊರಟಿದೀವಿ. ಸೊ ಆತರ ಮೆಸೇಜಸ್ ಎಲ್ಲ ಏನಿಲ್ಲ. ಅಂದ್ರೆ ಯಾವುದೇ ಕ್ರೈಮ್ ಥ್ರಿಲ್ಲರ್ಸ್ ಇರ್ಲಿ, ಸಸ್ಪೆನ್ಸ್ ಥ್ರಿಲ್ಲರ್ಸ್ ಇರ್ಲಿ, ಯೂಶಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂಡ್ ಸಸ್ಪೆನ್ಸ್ಫುಲ್ ಕತೆ ಇರುತ್ತೆ ಯಾವಾಗ್ಲೂ. ಅದರಲ್ಲಿ ಮೆಸೇಜ್ ಅಥವಾ ಇನ್ನೊಂದು ಅನ್ನೋದಕ್ಕಿಂತ ಜಾಸ್ತಿ ಆ 2.5 hours ನಮ್ಮನ್ನೆಲ್ಲ ಕೂತು ನೋಡ್ಸೋಂತ ಒಂದು ಒಳ್ಳೆ ಕತೆ ಇರುತ್ತೆ. ನಗ್ರಿ ನಿಮ್ ಪುಣ್ಯ ನಮ್ಮ ನಗರಿ ಬೇಡ. ನಾನೇನು ಬೇಡ ಅಂದ್ರೆ ನಗರಿ. ನಾನು ಅದ್ರದ್ದು ತುಂಬಾ ಪ್ರಾರಂಭದಲ್ಲಿ ಟ್ರ್ಯಾಕ್ ಕಾಮಿಡಿ ಮಾಡಿದೆ, ಆಮೇಲೆ ನನ್ಗೆ ಯಾಕೋ ಬೇಜಾರಾಯ್ತು, ಬಿಟ್ಬಿಟ್ಟೆ ಅವಾಗ್ಲೇ. ಆಮೇಲೆ ಪಾತ್ರದೊಳಗೆ ಏನೇನು ಬರುತ್ತೋ ಅದ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ನಕ್ಕಾದ್ರು ನಕ್ರಿ, ಬಿಟ್ಟಾದ್ರು ಬಿಡ್ರಿ, ಖುಷಿ ಆದ್ರೂ ಪಡಿ, ಏನಾದ್ರು ಆ ಪಾತ್ರದೊಳಗೆ ಏನಾಗುತ್ತಲ್ಲ ಅದು ನನ್ಗೆ ಇಷ್ಟ. ನಾನು ಅದನ್ನೇ ಮಾಡ್ಕೊಂಡು ಹೋಗೋದು. ಹೌದು, ಒಂದ್ ಸ್ವಲ್ಪ ಈ ಲಂಕೇಶ್ ಪತ್ರಿಕೆಗಳಿಗೆ ಒಂದು ಸಣ್ಣದಾಗ ಒಂದು ತುಂಟಾಟ ಅಂತ ಬರೋದಲ್ಲ, ಸಣ್ಣ ಕಾಲಂ. ಇದು ಸ್ವಲ್ಪ ದೊಡ್ಡ ಕಾಲಂ ಇದೆ. ಒಂದ್ ಸ್ವಲ್ಪ ತರಲೆ ಅಂತಲ್ಲ, ಅದೊಂಥರ ಅವ್ನ ನಡವಳಿಕೆ ಹಂಗಿರುತ್ತೆ. ಅದಾದ್ಮೇಲೆ ಹಂಗೆ ಆಗ್ತಾ ಬೇರೆ ತರ ರೂಪ ಪಡ್ಕೊಳ್ಳೋದು. ಕ್ಲೀನ್ ಆಗಿ ಬಂದಿರೋದು ಎಲ್ಲರೂ ಮಿತ್ರರು ಎಲ್ಲ ಖುಷಿ ಇದೆ. ನಿಮ್ ಜೊತೆ ಒಂದು ತುಂಬಾ ತಿಂಗಳುಗಳಾಯ್ತು ಹೊಸ ಪ್ರೆಸ್ ಮೀಟ್ ಮಾಡಿ. ಅದರಿಂದ ಇದೊಂದು ಒಳ್ಳೆ ಟೀಮು. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ನಮ್ಮ ಟೀಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮೇಜರ್ ಆಗಿ ಏನಂದ್ರೆ ನಾನು ಒಂದು 35 ಸಿನಿಮಾಲ್ ಮಾಡಿಲ್ದಿರೋಂಥ ಒಂದು ಕತೆ ಅಷ್ಟೇ. ನನಗೆ ನನ್ನ ಲೈಫಲ್ಲಿ ನಾನೊಂದು 35 ಸಿನಿಮಾ ಮಾಡಿರೋದ್ರಲ್ಲಿ ಡಿಫ್ರೆಂಟ್ ಕತೆ. ಅದರಿಂದ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ನನ್ನ ಅಂದ್ರೆ ಈಗಿನ ಟ್ರೆಂಡಿ ಆಗಿದೆ ಕತೆ. ನೀವು ನೆಟ್ಫ್ಲಿಕ್ಸ್ ಆ ಥರ ಫುಲ್ಲು ಏನು OTT ಪ್ಲಾಟ್ಫಾರ್ಮು ಅದಕ್ಕಿಂತ ಚೆನ್ನಾಗಿ ಏನು ಅಂದ್ರೆ ಅಕಸ್ಮಾತ್ ನೋಡ್ತಾ ಇರ್ತೀವಲ್ಲ ಈ ನಾವೇನೋ ವೆಬ್ ಸೀರೀಸ್ ಇಂಟೆನ್ಸ್ ಆ ಥರ ಇರುತ್ತಲ್ಲ, ಅದೆಲ್ಲ ಫುಲ್ ಆ ಕ್ಲಾಸಿಕ್ ಆಗಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಶೂಟ್ ಮಾಡೋಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರು. ಅದರಿಂದ ಹೊಸ ಥಾಟ್ಸ್ ಬಂದಿದೆ, ಹೊಸ ವಿಜುವಲಿ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ. ಇದೊಂದು 45 days, ಇದೊಂದು 20 days ಆಗಿದೆ. ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಕೋರ್ಟ್ 20 ದಿನ ಆಗುತ್ತೆ. ಕೋರ್ಟ್ ಬಟ್ ಆದ್ರೆ ಸೇಮ್ ಅದೇ ತರನೇ ಹೊರಗಡೆನೂ ತುಂಬಾ ಇದೆ. ಮತ್ತೆ ವಿಷಯ ರಿವೀಲ್ ಆಗೋದು ಅದೆಲ್ಲ ಇರುತ್ತಲ್ಲ, ತುಂಬಾ ಚೆನ್ನಾಗಿದೆ. ಅದು ಡಿಫ್ರೆಂಟ್ ಆಗಿ ಈ ಹೊಸ ಕ್ಯಾಮ್ರಾ ಯೂಸ್ ಮಾಡ್ತೀವಿ. ಈಗಿನ ಒಂದು LF ಮಿನಿ ಅಂತ, ಆಮೇಲೆ ಲೆನ್ಸ್ ಎಲ್ಲ ಸಿಗ್ನೇಚರ್ ಆ ಥರ ಯೂಸ್ ಮಾಡ್ತಾ ಇದ್ದೀವಿ. ವೈಡ್ ಲೆನ್ಸ್, ಲಾರ್ಜರ್ ಫ್ರೇಮ್, ಅದೇ ಎಲ್ಲ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮಗೆ ಪ್ರೊಡ್ಯೂಸರ್. ಆಮೇಲೆ ಎಲ್ಲ ಬಂದು ಸೀನಿಯರ್ ಅಂತ. ನಾನು ಯಾವ ಸೀನಿಯರ್ ಅಲ್ಲ ಅಂತ ನಾವು ಅಂದ್ರೆ ಡೈರೆಕ್ಟರ್ ಹೇಳೋಕ್ಕಿಂತ ಮುಂಚೆ ಒಂದು ಶಾರ್ಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ, ಹೇಳ್ತೀವಿ ಅಷ್ಟೇ. ಅದರಿಂದ ಒಂದು ಹೊಸಬ್ರ ಜೊತೆ ಮಾಡೋದಕ್ಕೆ, ಈ ಟೀಮ್ ಜೊತೆ ಮಾಡೋದಕ್ಕೆ ಒಂದು ಖುಷಿ ಇದೆ. ಆಗಿದೆ, ಈಗ ಹೋದ ವರ್ಷನೇ 2 ಪಿಕ್ಚರ್ ರಿಲೀಸ್ ಆಯ್ತು, ಈಗ ಇನ್ನೊಂದು 3 ನಡೀತಾ ಇದೆ. ಸರ್, ಕಾಮಿಡಿ ಮಾಡೋದು ಅಥವಾ ಕಾಮಿಡಿ ಬರೆಯೋದು ಅಥವಾ ಇನ್ನೊಬ್ರು ನಗ್ಸೋದು ಅಷ್ಟು ಇದಾಗಿಲ್ಲ ಸರ್ ನನ್ಗೆ. ಐ ಮೀನ್ ಮೈಂಡ್ ಆಗ್ಲಿ ಇದಾಗ್ಲಿ ನಾನು ಪ್ರಿಪೇರ್ ಆಗಿಲ್ಲ. ಸೊ ಅದಕ್ಕೆ ದಿಸ್ ಇಸ್ ದ ಜಾನರ್. 1.5 ವರ್ಷದ ಹಿಂದೆಯಿಂದ ಕತೆ ಮಾಡ್ಕೊಂಡು ಬಂದಿದ್ದಕ್ಕೋಸ್ಕರ ಇದನ್ನ ಮಾಡಿದ್ ಸರ್. ಸೊ ಕಾಮಿಡಿ ಅದು ನನಗಷ್ಟು ಇದಾಗ್ತಿಲ್ಲ, ಕಂಫರ್ಟಬಲ್ ಆಗಿಲ್ಲ ಆ ಜಾನರ್ ಅಂತ. ಸರ್ ಅದು ಆಕ್ಟಿಂಗ್ ಅಲ್ಲಿ ಸರ್ ಮಾಡ್ಬಿಡಿ ಟೈಮಿಂಗ್ ಕೊಟ್ಬಿಟ್ಟಿದ್ದಾರೆ ಸರ್. ಸೊ ನಾವು ಕಾಮಿಡಿ ಡೈಲಾಗ್ಸ್ ಅಂತ ಹ್ಯೂಮರ್ ಕ್ರಿಯೇಟ್ ಮಾಡ್ಬೇಕು ಅಂತ ಏನು ಬರ್ತಿಲ್ಲ ಸರ್. ಸೊ ಆ ಗೆಸ್ಚರ್ಸ್ ಎಮೋಷನ್ಸ್ ಅದರಲ್ಲೇ ಕಾಮಿಡಿ ಏನ್ ಜನರೇಟ್ ಆಗುತ್ತೆ ನ್ಯಾಚುರಲ್ ಆಗಿ, ಸೊ ಅಷ್ಟು ಜನರೇಟ್ ಮಾಡಕ್ ಬಿಟ್ಟಿದೀವಿ ಅಷ್ಟೇ. ಬಿಟ್ರೆ ಕಾಂಬಿನೇಷನ್ಸ್ ಅಲ್ಲಿ ಕಾಮಿಡಿ ವರ್ಕ್ ಆಗುತ್ತೆ. ಸೊ ಕಿರಣ್ ನಾಯಕ್ ಸರ್, ರಘು ಸರ್ ಕಾಂಬಿನೇಷನ್ ಅಲ್ಲಿ ಕಾಮಿಡಿ ಜನರೇಟ್ ಆಗುತ್ತೆ. ಸೊ ಸ್ಪಾಟ್ ಅಲ್ಲಿ ಅಥವಾ ಡೈಲಾಗ್ಸ್ ಅಲ್ಲಿ ಮಧ್ಯ ಒಂದು ಫ್ರಿಕ್ಷನ್ ಅಲ್ಲಿ ಕಾಮಿಡಿ ಜನರೇಟ್ ಆಗುತ್ತಲ್ಲ, ಸೊ ಅದು ಜನರೇಟ್ ಮಾಡೋದು ಅಷ್ಟೇ ಸರ್. ಒಂದೇ ಫ್ಲೋ ಅಲ್ಲಿ ಇರಲ್ಲ ಸರ್. ಮಧ್ಯ ಆಕ್ಚುಯಲ್ ಘಟನೆ ಏನ್ ನಡೀತು ಅನ್ನೋದು ಫ್ಲಾಶ್ ಕಟ್ಸ್. ಹೌದೌದು,
ಶೂಟಿಂಗ್ ಟೈಮಲ್ಲಿ ಭಾರಿ ಟಾರ್ಚರ್ ಇಡ್ತಾರೆ ನಮ್ಗೆ. ಹಿಂಗೆ ಬರ್ಬೇಕು, ಹಿಂಗೆ ಇರ್ಬೇಕು ಸರ್, ಇಲ್ಲ ಸರ್ ಇದು ಈ ಆಂಗಲೇ ಬೇಕು. ಅಂದ್ರೆ ತುಂಬಾ ಥಾಟ್ಸ್ ತುಂಬಾ ಚೆನ್ನಾಗಿದೆ ಈಗಿನ ಟ್ರೆಂಡಿಯಾಗಿ. ಇದು ಈ ಸಿನಿಮಾ ಸ್ಟಾರ್ಟ್ ಆಗಕ್ಕೆ ಮೂಲ ಕಾರಣ ಸೀತಾ ಮೇಡಮ್. ಮೊದಲು ಅವ್ರಿಗೊಂದು ಸಿನಿಮಾ ಮಾಡ್ಬೇಕು ಅಂತ ಹುಚ್ಚಿತ್ತು. ಆ ಹುಚ್ಚಿಗೆ ನಮ್ಮನ್ನೆಲ್ಲರನ್ನೂ ಸೇರಿಸ್ಕೊಂಡು ನಮ್ಮಂತ ಕೆಲವು ಹುಚ್ಚರನ್ನ ಸೇರಿಸ್ಕೊಂಡಿದ್ದಾರೆ. ಸೊ ಧನ್ಯವಾದ ನಿಮ್ಗೆ. ಸೊ ಮೊದಲು ಪ್ರೊಡ್ಯೂಸರು ಇಂಥ ಸಿನಿಮಾ ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ರು. ಅದ್ರ ಜೊತೆ ಹರ್ಷ ಸರ್ ಒಂದು ಒಳ್ಳೆ ಕತೆ ತಂದ್ರು. ಸೊ ಮೊದಲು ನಾವು ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರು ನಾನು ಚಿತ್ರಕಥೆ ಬರೆಯಕ್ ಸ್ಟಾರ್ಟ್ ಮಾಡಕ್ ಮುಂಚೆ ಅವರು ಹೇಳಿದ್ರು, ಮೊದಲು ಪ್ರೊಡ್ಯೂಸರ್ದು ಒಂದು ಕಂಡೀಷನ್ ಇತ್ತು, ಒಂದು ಪೂರ್ವಾಗ್ರಹ ಪೀಡಿತ ಏನು ಇದಾವೆ ವಿಚಾರಗಳು ಅದನ್ನ ಪ್ರಶ್ನಿಸ್ಬೇಕು ಅಂತ, ಅದಕ್ಕೆ ಉತ್ತರ ಕೊಡ್ಬೇಕು ಅಂತಲ್ಲ, ಅದನ್ನ ಪ್ರಶ್ನಿಸ್ಬೇಕು ಅಂತ ಇತ್ತು. ಸೊ ಅದ್ರ ಮೇಲೆ ನಾವು ಚಿತ್ರಕಥೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ 100% ಮಾಡಿದೀವಿ ಅಂತ ನಮ್ ನಂಬಿಕೆ ಇದೆ. ಸೊ ಅದನ್ನ ಆಡಿಯನ್ಸ್ ನೀವು ಹೆಂಗೆ ತೀರ್ಮಾನ ಮಾಡಿ. ಬೇರೆ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಬರುತ್ತೆ ಅಥವಾ ಕೋರ್ಟ್ ಡ್ರಾಮಾಗಳು ಬರುತ್ತೆ, ಅದರಲ್ಲಿ ತರ್ಕ ಇರುತ್ತೆ, ವಾದ ಇರುತ್ತೆ, ಕ್ರೈಮ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅಲ್ಲಿ ಇಲ್ದೇ ಇರೋದು ಇಲ್ಲಿ ಏನಾದ್ರೂ ಹೊಸದಿದೆ ಅಂತ ಹೇಳ್ಸಿದ್ರೆ ಅನ್ಕೊಂಡು ಅದು ನೀವ್ ಯಾಕೆ ಹೊಸದ್ ಹುಡುಕ್ಬೇಕು ಅಂದ್ರೆ, ಪ್ರತಿ ಮನುಷ್ಯನ್ಗುನು ಸಾಯೋ ಭಯಕ್ಕಿಂತ ಅವನ್ ಮುಖವಾಡ ಎಲ್ಲಿ ಕಳಚ್ ಬೀಳುತ್ತೋ ಅಂತ ಒಂದು ಭಯ ಇರುತ್ತೆ. ಸೊ ಅದೇ ಈಗ ನಾರ್ಮಲ್ ಆಗಿ ಹೇಳ್ತಾರೆ ಗೊತ್ತಾ, ಮುಖವಾಡ ಕಳಚ್ ಬೀಳೋವರೆಗೂ ಎಲ್ಲವನ್ನು ಹರಿಶ್ಚಂದ್ರರೇ ಅಂತ. ಸೊ ಇಲ್ಲಿ ಇರೋ ಪ್ರತಿ ಪಾತ್ರಗಳು ಇಂಪಾರ್ಟೆಂಟ್ ಪಾತ್ರಗಳು, ಎಲ್ಲದಕ್ಕೂ ಅದರದೇ ಆದ ಪ್ರಾಮುಖ್ಯತೆ. ಎಲ್ಲಾ ಪಾತ್ರಗಳಿಗೂ ಅವ್ರ ಪ್ರೊಫೆಷನ್ ಇರ್ಬೋದು, ಬಟ್ ವೈಯಕ್ತಿಕ ಜೀವನ ಇರುತ್ತೆ, ಅದ್ರ ಮಧ್ಯೆ ಒಂದು ಮುಖವಾಡ ಇರುತ್ತೆ. ಪ್ರತಿ ಪಾತ್ರಗಳಿಗೂ ಎಲ್ಲಿ ನನ್ನ ಮುಖವಾಡ ಕಳಚ್ ಬೀಳುತ್ತೋ ಅಂತ ಭಯ ಏನಿದೆ, ಸೊ ಅದೇ ನಮ್ ಸಿನಿಮಾದ ಕಥಾವಸ್ತು. ಸೊ ಈಗ ಜನ್ಜಿ ಆಗ್ಬೋದು, 90s ಆಗ್ಬೋದು, ಅಥವಾ ಒಬ್ಬ ಡಿಫೆನ್ಸ್ ಲಾಯರ್ ಆಗ್ಬೋದು, PP ಆಗ್ಬೋದು, ಬಟ್ ಅವ್ರದ್ದೊಂದು ವೈಯಕ್ತಿಕ ಜೀವನ ಇರುತ್ತೆ, ಬಟ್ ಅವ್ರ ಸಮಾಜಕ್ಕೆ ಬೇರೆ ತರ ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ. ಬಟ್ ಒಳಗಡೆ ಒಂದು ಭಯ ಕಾಡ್ತಾನೆ ಇರುತ್ತೆ ಯಾವಾಗ. ಅದೇ ನಮ್ ಸಿನಿಮಾದ ಮೂಲ ಕಥಾವಸ್ತು. ನೀವು ಹೊಸಾದ್ ಏನಾದ್ರು ಬಯಸ್ತೀರಾ ಅಂದ್ರೆ, ಸೊ ಆ ಪಾತ್ರಗಳಲ್ಲಿ ಯಾವ ತರ ಭಯ ಹುಟ್ಟುತ್ತೆ, ಸೊ ಆ ಭಯ ಬಂದಾಗ ಅವ್ರ ನಿಜವಾದ ಜವಾಬ್ದಾರಿನ ಹೇಗ್ ನಿಭಾಯಿಸ್ತಾರೆ, ಅಥವಾ ನಿಭಾಯಿಸೋದ್ರಲ್ಲಿ ಗೆಲ್ತಾರ ಸೋಲ್ತಾರ. ಸೊ ಈ ತರ ಚಿತ್ರಕಥೆ ರನ್ ಆಗುತ್ತೆ. ಅದ್ರ ಜೊತೆಗೆ ಇದು ಕತೆ ಬಗ್ಗೆ ಮಾತಾಡ್ತಾರೆ. ಇನ್ನ ಪಾತ್ರಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಸೊ ಅದಕ್ಕೆ ಇನ್ನು ಸಮಯ ಇದೆ. ಬಟ್ ರಘು ಸರ್ ಸಿಕ್ಕಿದ್ದು ನಮ್ಗೆಲ್ಲರಿಗೂ ಒಂದು ಪುಣ್ಯದ ಇದು. ಸೊ ರಘು ಸರ್ ಟೀಮ್ಗೆ ಎಂಟ್ರಿ ಆದ್ಮೇಲೆ ಅದ್ರ ಜೋಶು, ಅವ್ರ ಜೊತೆ ಕೆಲಸ ಮಾಡೋದು, ನಾವು ಇಷ್ಟಲ್ಲಿ ಬಂದ್ರೆ ಅವ್ರು ಇಷ್ಟಲ್ಲಿ ಬಂದಿರ್ತಾರೆ. ಸೊ ಅದೊಂದು ಬೇರೆ. ಬಟ್ ಓವರ್ ಆಲ್ ಆಗಿ ಸಿನಿಮಾಗೆ ಇವ್ರು ಬೆನ್ನೆಲುಬು ಅಂತ ಹೇಳ್ಬೋದು. ಕಥೆಯಲ್ಲೇ ಆಗ್ಲಿ, ಮತ್ತೆ ಸರ್ ಆಫ್ ದ ಸ್ಕ್ರೀನ್ ಮತ್ತೆ ಆನ್ ದ ಸ್ಕ್ರೀನ್, ಈ ಪಾತ್ರ ರಘು ಸರ್ ಮಾಡೋ ಪಾತ್ರ ಸಿನಿಮಾದ ಆತ್ಮಸಾಕ್ಷಿ ಅಂತ ಹೇಳ್ಬೋದು. ಸೊ ಇಷ್ಟು ಮಾತ್ರ ಮಾತಾಡ್ಬೋದು, ಮಿಕ್ಕಿದ್ನ ನಾನು ಮುಂದಿನ ದಿನಗಳಲ್ಲಿ ಪ್ರಶ್ನೆ ಒಂದು ರೈಸ್ ಆಗುತ್ತೆ ಸರ್, ಉತ್ತರ ಯಾವತ್ತು ಇಂಡಿವಿಜುವಲ್ ಆಗಿರುತ್ತೆ. ಸೊ ಹಂಗಾಗಿ ನಾವು ಪ್ರಶ್ನೆನ ನೀವು ಹಿಂಗ್ ಯೋಚನೆ ಮಾಡಿ, ಈ ವಿಚಾರಕ್ಕೆ ಒಂದು ಪ್ರಶ್ನೆ ಇದೆ ಅಂತ ನಾವು ರೈಸ್ ಮಾಡ್ತೀವಿ. ಸೊ ಉತ್ತರಗಳನ್ನ ನಿಮ್ಮಿಂದ ನಾವು ನಿರೀಕ್ಷಿಸ್ತೀವಿ. ಮಂಜುನಾಥ್ ಜೆ ಇಲ್ಲ ಬರ್ತೀನಿ ಅಂತಲ್ಲ, ಇಲ್ಲ ನಾವೀಗ ಇವ್ರು ನಾನು ನೀಟಾದ್ರೆ ಆಫ್ ಆಗುತ್ತೆ, ಅದಕ್ಕೆ ಆಮೇಲೆ ನೆಕ್ಸ್ಟ್ ಅನಿವಾರ್ಯ ಆನ್ ಮಾಡಿ ಅದಕ್ಕೆ ಅಂತೀವಿ, ಅನಿವಾರ್ಯ. ಆಮೇಲೆ ನಾವು ಅತ್ಯಗತ್ಯ ಅವಶ್ಯಕ ಯಾರು ಇದ್ರ ನಾವೇ ಇವ್ರನ್ನ ಕರೆಕ್ಟ್ ಮಾಡ್ಬಿಟ್ವಿ. ಚೆನ್ನಾಗಿದೆ ಕಣ್ರಿ ಅನಿವಾರ್ಯ ಅಂದ್ರೆ ಒಂದು ಹೊಸ ವರ್ಷನ ಓಪನ್ ಆಯ್ತು. ನೆಕ್ಸ್ಟ್ ಇವೆಲ್ಲ ಆಗತ್ತೆ, ಅಗತ್ಯ ಅವಶೇಷ ಅನಿವಾರ್ಯ ಏನ್ ಬರ್ತೀವಲ್ಲ, ಒಂದಷ್ಟು ವಿಚಾರಗಳು ತಲೆಗೆ ಬಂದ ಮೇಲೆ ಯಾವ್ದಕ್ ಒಂದ್ ಹೆಸರು ಅಂದ್ರೆ ಯಾವ್ದಕ್ಕೂ ಒಂದ್ ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದ್ ಕಡೆ ಫೀಡ್ ಆಗ್ತೀವಿ, ಒಂದ್ ಕಡೆ ಸಿಗಾಕೋತೀವಿ, ಅಥವಾ ನಮ್ ಹೆಸರು ಹೇಳಿದ್ರೆ ಜನ ನಮ್ಮನ್ನ ಗುರ್ಸೋದೇ ಬೇರೆ ತರ ಆಗ್ತಾ ಇದೆ. ಸೊ ಅದಕ್ಕಾಗಿ ಒಂದು ವಿಚಾರ ಬರಲಿ ಅಂದ್ಬಿಟ್ಟು ಅದನ್ನ ಇಟ್ಕೊಂಡಿದ್ವಿ. ಎಲ್ರಿಗೂ ನಮಸ್ಕಾರ, ವೆರಿ ಗುಡ್, ವೆಲ್ಕಮ್. ಈಗ ಆಲ್ರೆಡಿ ಈ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ನಾನು ಹೊಸದಾಗಿ ಹೇಳೋದು ಇನ್ನೇನು ಇಲ್ಲ. ನಾನು ಇದ್ರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತ ಅಷ್ಟೇ ಹೇಳ್ಬೋದು. ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂಗೆ ಆನಂದ್ ಸರ್ ಎಲ್ಲ ಟೋಟಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಅವ್ರದ್ದು ಡೈಲಾಗ್ ಇರ್ಬೋದು, ಹರ್ಷದ್ ಸರ್ ಹೊಸಬ್ರಾದ್ರೂ ಕೂಡ ಹಂಗನ್ಸಲ್ಲ. ಅವರು ವರ್ಕ್ ಮೆಥಡ್ ನೋಡಿದ್ರೆ ಆಲ್ರೆಡಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ನಿರ್ದೇಶಕನ ತರ ಕೆಲಸ ಮಾಡ್ತಿದ್ದಾರೆ. ಮತ್ತಿನ್ನ ಪ್ರೊಡ್ಯೂಸರ್ ಮೇಡಮ್ ಅವರು ಯಾವತ್ತು ಸೆಟ್ ಅಲ್ಲಿ ನಾನೊಬ್ಬ ಪ್ರೊಡ್ಯೂಸರ್ ಅಂತ ಬಿಹೇವ್ ಮಾಡಿದ್ದಿಲ್ಲ, ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರ ಜೊತೆ. ಒಂಥರ ಆರ್ಟಿಸ್ಟ್ ಗಳಿಗೆ ಮತ್ತೆ ಕೆಲಸ ಮಾಡೋರ್ಗೆ ಎಲ್ರಿಗೂ ಕೂಡ ಒಂದು ಕಂಫರ್ಟ್ ಝೋನ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟು ಕೆಲಸ ಮಾಡ್ಲಿಕ್ಕೆ ಹಚ್ಚೋದಿದೆಯಲ್ಲ, ಅದು ನಿಮ್ಮಿಂದ ಕಲಿಬೇಕು ಮೇಡಮ್ ಅದನ್ನ. ಮತ್ತೆ ಇವರು
ವಿಕಾಸ್ ಅವರು ಮತ್ತೆ ಮಂದಾರ ಮೇಡಮ್, ನಿಮಗೆ ಗೊತ್ತಿದೆ, ನಾನೇನು ಹೊಸದಾಗಿ ಹೇಳ್ಬೇಕಿಲ್ಲ. ಎಲ್ರು ಕಿರಣ್ ಅವರು ಮತ್ತೆ ಎಲ್ರು ಕೂಡ ತುಂಬಾ ಚೆನ್ನಾಗಿ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲರ ಜೊತೆ ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನಾನು ಅದೃಷ್ಟ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಾನು ಪಾತ್ರ ಕೊಟ್ಟಿದ್ದೇನೆ ಸರ್, ಮಾಡ್ತಾ ಇದ್ದೀನಿ. ಬಿಡ್ತಾರೆ ಉಸಿರಾಡ ಬಿಟ್ಟು ಆಮೇಲಿಂದ ಹಿಡ್ಕೊತಾರೆ. ಎಲ್ರಿಗೂ ನಮಸ್ಕಾರ. ನಾನು ಅದೇ ಸರ್ ಆವಾಗಲೇ ಹೇಳಿದ್ದೀನಿ, ಎಲ್ಲ ಮಾತಾಡಿದ್ದಾರೆ. ಎಲ್ರಿಗೂ ಧನ್ಯವಾದ. ಯಾಕೆಂದ್ರೆ ಊಟದ ಟೈಮ್ ಬಂತು ಸರ್, ಮತ್ತೆ ಶೂಟ್ ಮಾಡಬೇಕು. ನೀವು ಹೇಳಿದ್ದಕ್ಕೆ ಒಂದು ಉತ್ತರ ಏನು ಕೇಳಿದ್ರೆ, ಟ್ವಿಸ್ಟ್ ಟರ್ನ್ ಅಂತ ಏನು ಹೇಳಿದ್ರಲ್ಲ, ಅದು ಈ ಒಂದು ಪಾತ್ರದ ಮೂಲಕ ಒಂದಿಷ್ಟು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ರಘು ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಇದು 2ನೇ ಸಿನಿಮಾ ಅವ್ರ ಜೊತೆಗೆ ಕೆಲಸ ಮಾಡಿದ್ದು, ಪುಕ್ಸಟೆ ಲೈಫ್ ಅಂತ ಒಂದು. ಇದರಲ್ಲಿ ಅವ್ರ ಜೊತೆಗೆ ಇನ್ನೂ ಜಾಸ್ತಿ ಪ್ರಯಾಣ ಇದೆ. ನನ್ಗೆ ಖುಷಿ ಇದೆ. ಅವರ ಟೈಮಿಂಗ್ ಆಗಿರ್ಬೋದು, ಒಂದು ಅಲರ್ಟ್ ಮಾಡ್ತಾರೆ ಅವರು, ಒಂದು ಸೆಟ್ ಅಥವಾ ಪಾತ್ರ ಇನ್ನೊಂದು ಪಾತ್ರ, ಅದು ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್, ಹರ್ಷ ಸರ್, ಆನಂದ್ ಸರ್. ಆಮೇಲೆ ನಾವು ಇಬ್ರು ಒಟ್ಟಿಗೆ ಸೀರಿಯಲ್ ನಲ್ಲಿ ಮಾಡ್ತಾ ಇದ್ವಿ. ಇದು ಮೊದಲನೇ ಸಿನಿಮಾದಲ್ಲಿ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಮೇಡಮ್ ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹೌದು ಸರ್, ಸುಮಾರು ಮಾಡಿದ್ದೀನಿ ಸರ್, 8 ಮಾಡಿದ್ದೀನಿ. ಇಲ್ಲ ಸರ್, ಬಿಟ್ಟೆ ನಾನು. ಏನಕ್ಕೆ ಅಂದ್ರೆ ಅದು ಬರೀ ಸಿಲಿಟ್ ಹೊಡಿಯೋದೇ ಇತ್ತು, ಇದು ಹಂಗಲ್ಲ. ಅದೇ ಟ್ವಿಸ್ಟ್ ಟರ್ನ್ ಹೇಳಿದ್ನಲ್ಲ ಸರ್. ವೇದಿಕೆ ಮೇಲೆ ನೆರೆದಿರ್ತಕ್ಕಂತ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಪಾರ್ಥನ್ ಪ್ರಪಂಚ ಸಿನಿಮಾ ಎಲ್ರು ಹೇಳ್ದಾಗೆ ಇವಾಗ ಏನ್ ಅದ್ರದ್ದು ಲೈನ್ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಇದರಲ್ಲಿ 4 ಹಾಡುಗಳಿದಾವೆ. 4 ಹಾಡುಗಳಲ್ಲಿ 2 ಇಂದು ನಾಗರಾಜ್ ಅವರು ಹಾಡಿದ್ದಾರೆ ಈಗಾಗ್ಲೇ. ಒಂದು ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ಹಾಡಿದ್ದಾರೆ, ಒಂದು ಚೇತನ್ ನಾಯಕ್ ಅವರು ಹಾಡಿದ್ದಾರೆ. ಇನ್ನ 2 ಸಿಂಗರ್ಸ್ ಹಾಡ್ಬೇಕು, ಒಂದು ಜಸ್ಕರಣ್ ಸಿಂಗ್ ಅವರು ಮತ್ತೆ ಇನ್ನೊಂದು ಚೇತನ್ ಸೋಸ್ಕಾ ಅವರು. ಅದೆರಡು ನಮಗೆ ಪೆಂಡಿಂಗ್ ಇದೆ. ಈಗ ಶೂಟ್ ನಡೀತಾ ಇರೋದ್ರಿಂದ ಪ್ರಸ್ತುತ ಆ ಬ್ರೇಕ್ ಟೈಮ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೆಡ್ಯೂಲ್ ಮಾಡ್ಕೊಂಡಿದೀವಿ ಸರ್. ಸಿಗುತ್ತೆ ಸರ್, ಸಿಗುತ್ತೆ. ಯಾಕೆ ಅಂತಂದ್ರೆ ಯೂಶುವಲಿ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಸಾಂಗ್ಸ್ ತಗೊಂಡೋಗಿಲ್ಲ ನಾವು. ಒಂದು ಪಲ್ಲವಿ ಚರಣ, ಇನ್ನೊಂದು ಚರಣ, ಎಂಡ್ ಪಲ್ಲವಿ, ಆತರ ಮಾಡಿಲ್ಲ. ಒಂದು ಪಲ್ಲವಿ ಚರಣ ಇಷ್ಟೇ, ತುಂಬಾ ಕಾಂಪ್ಯಾಕ್ಟ್ ಆಗಿ ಇಟ್ಕೊಂಡಿದೀವಿ. ಈಗೆಲ್ಲ ಮ್ಯಾಕ್ರೋ ಅವು ಇವು ಎಲ್ಲ ಬರ್ತಾ ಇರೋ ಸೀರೀಸ್ ಎಲ್ಲ ಬರ್ತಾ ಇರೋದು ನೋಡಿದ್ರೆ ಆಡಿಯನ್ಸ್ಗೆ ಪೇಷನ್ಸ್ ಕಡಿಮೆ ಇದೆ. ಸೊ ಅವರ ಒಂದು ಪಲ್ಸ್ ಅನ್ನ ನಾವು ಕ್ಯಾಚ್ ಮಾಡಿ ಇದು ಒಂದು ಹೊಸ ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿ ನಮ್ಮ ಹರ್ಷ ಸರ್ ಹೇಳಿದಾಗ ಆಗ್ಬೋದು ಸರ್ ಅಂತ ಹೇಳಿ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸಾಂಗ್ಸ್ ಮೂಡ್ ಬಂದಿದಾವೆ. ಮತ್ತೆ ಅದೇ ಸನ್ನಿವೇಶಕ್ಕೆ ತಕ್ಕಂತೆ ಏನ್ ಬೇಕೋ ಅಷ್ಟನ್ನ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ತುಂಬಾ ಚಿಕ್ಕವನು, ಗೊತ್ತಿಲ್ಲ ಏನ್ ಮಾತಾಡ್ಬೇಕು ಅಂತ. ಇದು ನನ್ನ ಮೇಜರ್ ಕ್ಯಾರೆಕ್ಟರ್ ಅಂತ ನೋಡಕ್ ಹೋದ್ರೆ 3ನೇ ಸಿನಿಮಾ. ಆಪರೇಷನ್ ಡಿ ಅಂತ ಇನ್ನ ರಿಲೀಸ್ ಬಂದಿದೆ. ಹೊಸ ಜೀವನ ಅಂತ ರಂಗಣ್ಣ ರಘು ಸರ್ ಜೊತೆನೆ ಮಾಡಿದೀನಿ. ಇದು ಇವ್ರ ಜೊತೆ 2nd ಸಿನಿಮಾ. ಈ ಪಾತ್ರಕ್ಕೆ ನಾನು ಥ್ಯಾಂಕ್ಸ್ ಹರ್ಷ ಸರ್ ಹೇಳ್ತೀನಿ. ಬಿಕಾಸ್ ಫಸ್ಟ್ ಇನಿಷಿಯಲ್ ಇಂದಾನೆ ನನ್ನ ಲೂಪಲ್ಲಿ ಇಟ್ಟಿದ್ರು, ಒಂದು ಕ್ಯಾರೆಕ್ಟರ್ ಇದೆ ನಿಮಗೆ ಅಂತ. ಕೋರ್ಟ್ ಸೀನ್ ಬಂದಾಗ ಕರೆ ಬಂದು ಕೆಲಸ ಮಾಡ್ತಾ ಇದ್ದೀನಿ. ಇನ್ನೊಂದು ನನಗೆ ತುಂಬಾ ಮನಸ್ಸಿಗೆ ಹತ್ರ ಆಗ್ತದೆ ಈ ಟೀಮ್. ಇಲ್ಲಿ ಯಾರು ಅವ್ರ ಸ್ಥಾನ ಏನೇ ಇರ್ಬೋದು, ಬಟ್ ವಿ ಆರ್ ಆಲ್ ಈಕ್ವಲ್ ಅನ್ನೋ ತರ ಸೆಟ್ ಇದು. ಈ ತರ ಸೆಟ್ ಸಿಗೋದೇ ಅಪರೂಪ. ಸೊ ಅದಕ್ಕೆ ಥ್ಯಾಂಕ್ಫುಲ್ ನಾನು ಪ್ರೊಡ್ಯೂಸರ್ ಮ್ಯಾಮ್ ಇಂದ ಹಿಡಿದು ಎಲ್ರಿಗೂ. ರಂಗಣ್ಣ ರಘು ಸರ್ ಜೊತೆ ಕೆಲಸ ಮಾಡೋದು ಒಂದು ಇನ್ಸ್ಟಿಟ್ಯೂಷನ್ ಮುಂದೆ ಕೆಲಸ ಮಾಡಿದಂಗೆ. ನಾವು ಬಹುಶಃ ನಾನೇ ಒಂದು 20 ಸಿನಿಮಾದಲ್ಲಿ ನಮ್ಗೆ ಏನ್ ಸಿಗ್ತಾ ಇತ್ತು ಕಲಿಕೆ, ಇವ್ರ ಜೊತೆ ಒಂದ್ ದಿನದಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ ಸರ್.